ನೀವು ರಕ್ತ ಕೊಟ್ಟರು ಲೇಬರ್ ನಿಂದ್ರುದಿಲ್ರಿ ಸರ್. ಅಡ್ವಾನ್ಸ್ ತೊಗೊಂತ ರೋಡ್ ಹೋಗ್ಬಿಡ್ತಾರೆ. ಕೃಷಿ ಒಂದು ಇನ್ಸ್ಟಂಟ್ ಕಾಫಿ ಅಂತೂ ಅಲ್ಲ ಸರ್, ಅದು ಒಂದು ತಪಸ್ಸು. 12 ಸರಿ ಬೋರ್ ಹೊಡೆದ್ರು ಕೂಡ ನೀರು ಸಿಗದೆ ಇದ್ದಾಗ 13ನೇ ಬಾರಿಗೆ ಮತ್ತೆ ನೀರು ತೆಗಿಬೇಕು ಅನ್ನೋ ಮಾಡೋ ಪ್ರಯತ್ನ ಇದೆಯಲ್ಲ, ಅದು ಭಗೀರಥ ಪ್ರಯತ್ನ ಅಲ್ಲ, ಕವಿತಾ ಪ್ರಯತ್ನ. ನನ್ನ ಇಷ್ಟು ಗಂಟು ನೆಲಕ್ಕೆ ಹಾಕಿದ್ರು ನನ್ನ ಗಂಟ ಭೂಮಿ ತಾಯಿಗೆ ಸಮರ್ಪಣೆ ಮಾಡಿ ಗಂಗಾ ತಾಯಿನ ಒಲಿಸ್ಕೊಳ್ಲಿಕ್ಕೆ ಆಗ್ಲಿಲ್ರಿ ಸರ್. ಈ ಟೆಂಪ್ರೇಚರ್ ಭಾಳ ಇತ್ತು, ಮನ್ಯಾಗ 3 ಸಲ ಚಕ್ರ ಬಂದು ಬಿದ್ದೀನ್ರಿ. ಈ ಟೆಂಪ್ರೇಚರ್ ನಂಗೆ ಸೆಟ್ ಆಗಿಲ್ರಿ ಸರ್. ಅವಾಗ ನನ್ನ ಮಗಳು ನನಗೊಂದು ಪ್ರಶ್ನೆ ಕೇಳಿದ್ಲು. ಇದೆಲ್ಲ ಕೆಲಸ ಮಾಡಿ 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 ಫಿಸಿಕಲ್ ಎಫರ್ಟ್ ಹಾಕಾಕತ್ತೀರಿ, ಎಲ್ಲ ಹಾಕಾಕತ್ತೀರಿ, ಆದ್ರೆ ಅವ್ರ ಜೀವನಕ್ಕೆ ನಮಗೆ ಕಂಪೇರ್ ಇಲ್ಲಲ್ಲ. ಅವ್ರು ಎಷ್ಟು ಆರಾಮದಾರಲ್ಲ, ಆಮೇಲೆ ತನ್ನ ಮಕ್ಕಳಿಗೆ ಎಷ್ಟು ಒಳ್ಳೆ ಜೀವನ ಕೊಟ್ಟಾರ, ನೀವೇನು ಕೊಟ್ರಿ? ಆ ಟೈಮಲ್ಲಿ ಎಷ್ಟು ಸಾಲ ಆಯ್ತು ನಮ್ಗೆ? ಈಗ ಆಮೇಲೆ ನಮ್ಮ ರಿಲೇಟಿವ್ಸ್ ಒಳಗೆ ನಾವೆಲ್ಲಿನೂ ಹೋದ್ರೆ ನಮ್ಮ ಅಕ್ಕ ತಂಗಿ ಒಂದು ಸಾಫ್ಟ್ವೇರ್ ಇಂಜಿನಿಯರಿಗೆ ಏನು ಗೌರವ ಮರ್ಯಾದೆ ಇತ್ತು, ಒಂದು ರೈತ ಮಹಿಳೆಗೆ ಇದ್ದಿಲ್ಲ ಸರ್. 90% ಆಗುದಿಲ್ರಿ ಸರ್, ಒಂದು 10% ಆಗಿರ್ತಾವ ಸರ್. 10% ಅಲ್ಲ, 1% ಕವಿತಾ. ಹೌದು. ಸೋಮಾರಿ ಇದ್ದೆ ಸರ್, ನಾನು ಕೆಲಸ ಮಾಡಕ್ಕೆ ಮನಸ್ಸು ಬರ್ತಿದ್ದಿಲ್ಲ. ನಾನು ಯಾವಾಗಲೂ ಬರೀ ಆರಾಮ್ ಇರಬೇಕು, ಊಟ ಮಾಡಬೇಕು, ಮಕ್ಕೋಬೇಕು, ಚಲೋ ಉಡಬೇಕು, ತೊಡಬೇಕು, ತಿನ್ನಬೇಕು, ಶೋ ಆಫ್ ಮಾಡಬೇಕು. ಅದು ನಿಜ, ಹಂಗೆ ಇದ್ದೆ ಸರ್. ನಾನು ನನ್ನ ಗಂಡಿಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ದು ಸರ್. ನಾನು ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ನಮ್ಮ ಕಡೆ ಎಲ್ಲರೂ ಹುಚ್ಚರಂತ ಭಯಕತ್ತಿ ಬಿಟ್ರಿ ಸರ್. ಈ ಸ್ಟೇಜ್ ತನ ಬಂದು ನಾ ಈಗ ಹಿಂದೆ ಸರಿಯೋದಿಲ್ಲ. ಎಷ್ಟೊತ್ತಾದ್ರೂ ಈ ಮಣ್ಣೊಳಗ ನಾನೇನಾರು ಮಾಡಿ ತೋರಿಸುವಕ್ಕಿನೇ. ಒಂದ್ ವೇಳೆ ನಾವು ಇಳುವರಿ ತೆಗೆದ್ರು ನಮಗೆ ಸೈಂಟಿಫಿಕ್ ಪ್ರೈಸಸ್ ಸಿಗಾಕತ್ತಿಲ್ಲ. ಯಾಕಂದ್ರೆ ಈಗ ನಮಗೆ ಯಾವ ಬ್ಯಾಂಕ್ ನಾವು 4,500 5,000 ರೂಪಾಯಿಗೆ ಒಂದು ಮರಿ ತಂದ, ಯಾವ ಬ್ಯಾಂಕ್ ನಮಗೆ 25,000 ಕೊಡ್ತೈತ್ರಿ 3 ತಿಂಗಳಕ್ಕೆ? ಒಂದು ನೀವು 10 ಕುರಿ 20 ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ನಿಮಗೆ 1 ಎಕರೆ ಹೊಲ ಬೇಕಂತಿಲ್ಲ ಸರ್. ಒಂದು 10 ಗುಂಟೆ ಜಾಗ ಇದ್ರೆ ಸಾಕು. ನಾನು ಅಂತ 5,000 ರೂಪಾಯಿ ರೇಷ್ಮೆ ಸೀರೆಲಿನ ಚಾಲು ಮಾಡಿ 2 ಕುರಿಯಿಂದ ಚಾಲು ಮಾಡಿ ಇವತ್ತು 40ಕ್ಕೆ ಬಂದೆ. ಯಾಕಂದ್ರೆ ಈಗ ನಾರ್ತ್ ಇಂಡಿಯನ್ ಸೈಡ್ನು ಭಾಳಷ್ಟು ಮಂದಿ ಬೆಳಿತಾರೆ ಸರ್, ಬಟ್ ಡಿಫರ್ ಆಗ್ತದೆ. ಆಯಿಲ್ ಕಂಟೆಂಟ್ ಭಾಳ ಡಿಫರ್ ಆಗ್ತದೆ, ಹಾರ್ಟ್ ವುಡ್ ಫಾರ್ಮೇಷನ್ ಭಾಳ ಡಿಫರ್ ಆಗ್ತದೆ. ಬಟ್ ಸ್ಪೆಷಲಿ ಕರ್ನಾಟಕನು ಸರ್, ಇಟ್ ಹ್ಯಾಸ್ ಟೋಟಲಿ ಕ್ಯಾಪ್ಚರ್ಡ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್. ಪ್ರಯತ್ನಗಳ ಹಿಂದೆ ಬೆನ್ನು ಹತ್ತಿದಾಗ ಪ್ರಶಸ್ತಿಗಳ ನಮ್ಮ ಬೆನ್ನು ಹತ್ತಿ ಬರ್ತಾವೆ. ಸೊ ಮೈ ಲ್ಯಾಂಡ್ ಈಸ್ ಮೈ ಮಲ್ಟಿನ್ಯಾಷನಲ್ ಕಂಪ್ನಿ. I am the reason for my input, I am the reason for my output. She is where this soil meets soul. An engineer turned lady farmer, shaping the future of Indian agriculture. ಹೌದು, ಆಕೆ ಮಣ್ಣಿನಿಂದ ಮನಸ್ಸಿಗೆ ಸೇತುವೆ ಆದವರು, ಒಬ್ಬ ಇಂಜಿನಿಯರ್, ರೈತ ಮಹಿಳೆಯಾಗಿ ಇವತ್ತು ನಮ್ಮೆಲ್ಲರಿಗೂ ಪ್ರಗತಿಪರ ರೈತರಿಗೆ, ಕೃಷಿಗೆ ರಾಯಭಾರಿ ಅಂತ ಹೇಳಿದರೆ ಅತಿಶಯೋಕ್ತಿಯಲ್ಲ. ಎಸ್, ಶಿ ಇಸ್ ನನ್ ಅದರ್ ದ್ಯಾನ್ ಶ್ರೀಮತಿ ಕವಿತಾ ಮಿಶ್ರಾ ಈ ಸಂಭಾಷಣೆಯಲ್ಲಿ ನಮ್ಮೊಂದಿಗೆ. ವೆಲ್ಕಮ್ ಟು ಚಿಂತನ ಪ್ರಭಾ. ನಾನು ನಿಮ್ಮ ರಾಘವ ಸೂರ್ಯ. ಲೆಟ್ಸ್ ಬಿಗಿನ್ ದ ಕಾನ್ವರ್ಸೇಷನ್ ಆ್ಯಂಡ್ ವೆಲ್ಕಮ್ ಶ್ರೀಮತಿ ಕವಿತಾ ಮಿಶ್ರಾ. ಮೇಡಮ್ ನಮಸ್ಕಾರ, ಹೆಂಗಿದ್ರಿ? ಬಹಳ ವರ್ಷ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಾವು ಚಲೋ ಆಯ್ತು ಸರ್, ನನಗೂ ಇವತ್ತು ಭಾಳ ಚಲೋ ಅನ್ನಿಸ್ತು. ಹಬ್ಬ ಆದಂಗೆ ಆಯ್ತು ನೀವು ಮನೆಗೆ ಬಂದಿದ್ದು. ಅದನ್ನ ನಾವು ಹೇಳಬೇಕು. ಬಹಳ ಇಂಪಾರ್ಟೆಂಟ್. ಮೊದಲಿಗೆ ಇಲ್ಲಿ ಬಂದ ತಕ್ಷಣ ಕವಿತಾ ಮೇಡಮ್ ನಮ್ಗೆ ಹೇಳಿರೋದೇನು ಅಂತ ಹೇಳಿದ್ರೆ, ರಾಘವ್ ಸರ್ ರೈತರ ಮನೆಗೆ ಬಂದಿರಿ, ಹೊಟ್ಟೆತುಂಬ ಊಟ ಮಾಡಬೇಕು ಅಂತ ಬ್ರೇಕ್ಫಾಸ್ಟ್ ಟೈಮ್ಗೆ ಹೇಳಿದರು. ಅಂದರೆ ಇನ್ನು ಊಟದ ಟೈಮ್ಗೆ ಹೆಂಗಿರಬೇಡ ಅನ್ನೋದನ್ನು ಊಹಿಸ್ಕೊಳ್ತಾ ನಾವು ಮಾತಾಡೋಣ. ಮೇಡಮ್, ಈಗ ನಿಮ್ಮ ಸ್ಟೋರಿ ಅಂತೂ ಜನಜನಿತ, ಎಲ್ಲರಿಗೂ ಕೂಡ ಗೊತ್ತಾಗಿದೆ, ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಿದೆ ನಿಮ್ಮ ಮನಸ್ಸೇನು, ನಿಮ್ಮ ಶ್ರಮ ಏನು ಅಂತ. ಈಗಾಗಲೇ ನೀವು ಒಂದು ಇಂಟರ್ನ್ಯಾಷನಲ್ ಅವಾರ್ಡು, 4 ನ್ಯಾಷನಲ್ ಅವಾರ್ಡು, ಇನ್ನು ಲೆಕ್ಕಿಲ್ಲದಷ್ಟು ಸ್ಥಳೀಯ ಪ್ರಶಸ್ತಿ ಪುರಸ್ಕಾರಗಳಿಗೆಲ್ಲ ಒಡತಿ ಆಗ್ಬಿಟ್ಟಿದ್ದೀರಿ. ಹೆಂಗೆ ಅನಿಸ್ತಾ ಇದೆ ಈಗ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಎಸ್, ಖುಷಿ ಅನಿಸ್ತೈತೆ ಸರ್. ಆದ್ರೆ ನಾನು ಈಗ ಪ್ರಶಸ್ತಿಗಳ ಬಗ್ಗೆ ಮಾತಾಡೋದಕ್ಕಿಂತ ಅದ್ರ ಹಿಂದಿಂದ ಇರುವಂತ ನೋವು ಏನೈತಿ ರೈತರ ಪರವಾಗಿ, ಅದು ಬಹಳ ಮುಖ್ಯ ಸರ್. ಯಾಕಂದ್ರೆ
ಪ್ರಶಸ್ತಿಗಳ ಬರ್ತಾವ ಹೋಗ್ತಾವ ಅದು ಎರಡನೇ ಮಾತು ಸರ್. ಆದ್ರೆ ನಾನು ಹೇಳೋದು ಇವತ್ತು ನಾವು ಪ್ರಶಸ್ತಿಗಳು ತಗೊಂಡಿರಂದ್ರೆ ರೈತ ವರ್ಗ ಭಾಳ ಸ್ಟ್ರಾಂಗ್ ಆಗಿ ನಿಂತೈತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ, ಪ್ರಶಸ್ತಿ ಸುಮ್ಮನೆ ಕೊಡಲ್ವಲ್ಲ. ಅದು ಕಷ್ಟ ಐತಿ ಬಿಡ್ರಿ ಸರ್, ಅದು ಸತ್ಯ. ಯಾಕಂದ್ರೆ ನಾವು ಪ್ರಯತ್ನಗಳ ಹಿಂದೆ ಬೆನ್ ಹತ್ತಿದಾಗ ಪ್ರಶಸ್ತಿಗಳ ನಮ್ ಬೆನ್ ಹತ್ತಿ ಬರ್ತಾವ. ನಿಜ ನಿಜ. ಅದು ಪ್ರಯತ್ನ ಬಹಳ ಮುಖ್ಯ ಸರ್. ಆಮೇಲೆ ಕಷ್ಟ ಮುಖ್ಯ, ಆಮೇಲೆ ಹಾರ್ಡ್ ವರ್ಕ್ ಮುಖ್ಯ, ಆಮೇಲೆ ಒಂದು ಸಮರ್ಪಣಾ ಮನೋಭಾವನ ಅದು ಮುಖ್ಯ. ಆಮೇಲೆ ಕೃಷಿ ಒಂದು ಇನ್ಸ್ಟಂಟ್ ಕಾಫಿ ಅಂತೂ ಅಲ್ಲ ಸರ್, ಅದು ಒಂದು ತಪಸ್ಸು, ಜಲ್ದಿ ಫಲ ಸಿಗಲ್ಲ ಸರ್. ಯಾಕಂದ್ರೆ ನಾನು ಇವತ್ತು ನೀವೇನ್ ನಮ್ಮ ಹೊಲಕ್ಕೆ ಬಂದಿರಿ, ಇದು ಈ ಹೊಲ ಹಿಂಗಿದ್ದಿಲ್ಲ ಸರ್. ಇದು ಒಂದು ದೊಡ್ಡ ಗುಡ್ಡ ಸರ್, ಒಳಗ್ ಸೈಕಲ್ನು ಬರ್ತಿದ್ದಿಲ್ಲ, ಬರಡು ಭೂಮಿ ಸರ್. ಇವತ್ತು ಈ ಲೆಕ್ಕಕ್ಕೆ ನಾ ಬೆಳಿಬೇಕಂದ್ರೆ ಹಿಂದಲ್ಲೇ ಆಗಿಲ್ಲ ಸರ್ ಈ ಪ್ರಯತ್ನ. 15ರಿಂದ 20 ವರ್ಷದ ಪರಿಶ್ರಮ ಸರ್. ಇವತ್ತು ಕವಿತಾ ಮಿಶ್ರಾ ಮಂದಿಗೆ ಗೊತ್ತಾಗ 4-5 ವರ್ಷ ಆಗಿರ್ಬೋದು ಸರ್, ಆದ್ರೆ ಅದು ಹಿಂದಿಂದ 20 ವರ್ಷದ ಪ್ರಯತ್ನ ಏನೈತಲ್ಲ ಅದು ಬಹಳ, ಅದು ಹೇಳಲಿಕ್ಕೆ ಬರುವುದಿಲ್ಲ ಸರ್. ಇಲ್ಲ, ನಿಮ್ಮ ಪ್ರತಿಯೊಂದು ಸಂದರ್ಶನದಲ್ಲೂ ಪ್ರತಿಯೊಂದು ಮಾತಲ್ಲೂ ವ್ಯಕ್ತವಾಗ್ತಾ ಇರೋ ಅಂಶ ಏನು ಅಂತ ಹೇಳಿದ್ರೆ ನಿಮ್ಮ ಗ್ರಾಟಿಟ್ಯೂಡ್, ಕೃತಜ್ಞತೆ. ಈ ಭೂಮಿನೇ ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಮಾಡ್ತಿದ್ದೆ ಅನ್ನೋ ಮಾತನ್ನ ಹೇಳ್ತಾರೆ. ಆಮೇಲೆ ನಿಮ್ಮ ಬಣ್ಣನ ಭೂಮಿ ಕೊಟ್ಟು ಆ ಮಣ್ಣಿನ ಬಣ್ಣ ನೀವು ತಗೊಂಡು ಕೆಲಸ ಮಾಡ್ತಾ ಇರೋದು ಸುಲಭದ ಮಾತಲ್ಲ. 12 ಸರಿ ಬೋರ್ ಹೊಡೆದ್ರು ಕೂಡ ನೀರ್ ಸಿಗದೆ ಇದ್ದಾಗ 13ನೇ ಬಾರಿಗೆ ಮತ್ತೆ ನೀರ್ ತೆಗಿಬೇಕು ಅನ್ನೋ ಮಾಡೋ ಪ್ರಯತ್ನ ಇದೆಯಲ್ಲ, ಅದು ಭಗೀರಥ ಪ್ರಯತ್ನ ಅಲ್ಲ, ಕವಿತಾ ಪ್ರಯತ್ನ. ಅದು ಹೆಂಗಿತ್ತು ಮೇಡಮ್? ಅಂದ್ರೆ ಯಾಕಂದ್ರೆ ಎಲ್ಲರೂ ಬಿಟ್ಟು ಬಿಡ್ತಾರೆ, ಎಲ್ಲ ಕೆಲಸ ಆಗಿಲ್ಲ ಅಂತ ಹೇಳಿ. ಆದ್ರೆ ನಿಮಗೆ ಏನ್ ಪ್ರೇರೇಪಿಸ್ತು ಮತ್ತೆ ನಾ ಮಾಡ್ಬೇಕು, ಮುನ್ನುಗ್ಗಬೇಕು ಅಂತ ಅನ್ಸಿದ್ ಹೆಂಗೆ ಸರ್? ಒಂದು ಹೆಣ್ಮಗಳ ಜೀವನ ಏನಿರ್ತೈತಲ್ಲ, ಎಲ್ಲಾರು ಹೇಳೋದಷ್ಟು ಸರಳ ಇರುದಿಲ್ರಿ ಸರ್. ಯಾಕಂದ್ರೆ ಒಂದು ಹೆಣ್ಮಗಳ ಜೀವನದೊಳಗ 2 ಸ್ಟೇಜ್ ಇರ್ತಾವ, ಒಂದ್ ತವ್ರ ಮನಿ, ಒಂದ್ ಗಂಡನ ಮನಿ ಸರ್. ಹೌದ್ರಿ ಮೇಡಮ್. ಆಮೇಲೆ ಈಗ ತವ್ರ ಮನಿಯೊಳಗೆ ನಾವ್ ಏನ್ ಕನಸು ಕಂಡಿರ್ತೀವಿ, ಅದು ಗಂಡನ ಮನಿಯೊಳಗೆ ಅದಕ್ಕೆ ಪ್ರಾಶಸ್ತ್ಯ ಸಿಗುದಿಲ್ಲ ಸರ್. ಯಾಕಂದ್ರೆ ನಾನೇನು ಎಂಜಿನಿಯರಿಂಗ್ ಓದೆ ಇಲ್ಲಿ ಬಂದು ನೌಕರಿ ಮಾಡ್ಬೇಕಂದ್ರೆ ನಮ್ಮ ಮನ್ಯಾಗ ನಡಿಲಿಲ್ಲ ಅದು. ಸೊ ಈಗ 4 ಗೋಡೆಗಳ ಮಧ್ಯದಲ್ಲಿ ಇದ್ದುಕೊಂಡು ಅಸ್ತಿತ್ವದ ತೊಳಲಾಟದಲ್ಲಿ ಬದುಕುದಕ್ಕಿಂತ ಒಂದ್ ಏನಾರ ಅಚೀವ್ಮೆಂಟ್ ಅಂತೂ ನಾವು ಮಾಡಬೇಕ ಸರ್. ನಮಗ್ ಕೊಟ್ಟಂತಹ ಫ್ರೇಮ್ ಒಳಗ ಮಾಡ್ಬೇಕಲ್ಲ ಸರ್. ಯಾಕಂದ್ರೆ ನಾವು ಹೊರಗಡೆ ಹೋಗಿ ಮಾಡುವಂತ ಆಪ್ಷನ್ ಐತಿ ಸರ್, ಆದ್ರೆ ಸಮಾಜ ಸ್ವೀಕಾರ ಮಾಡುದಿಲ್ರಿ. ಯಾಕಂದ್ರೆ ನಾವು ಬಹಳಷ್ಟು ಇದ್ರೊಳಗ ಒಳಪಟ್ಟಿರ್ತೀವಿ ಹೆಣ್ಮಕ್ಳು. ಅದು ಗಂಡನ ಮನೆಯ ಯಾಕಂದ್ರ ಚೌಕಟ್ಟಿರ್ತೈತಿ. ಅದಕ್ಕೆ ಅವೆಲ್ಲಾ ತಲೆಯಾಗಿ ಇಟ್ಕೊಂಡು ಒಂದ್ ಏನಾರ ನಿರ್ಧಾರ ತಗೊಳ್ಳೋ ಮೊದ್ಲಿ 2 ಮನೆ ತನಕ ಜಸ್ಟಿಸ್ ಆಗ್ತಿರ್ಬೇಕು ಸರ್. ಅದು ನಮ್ಮ ನಿರ್ಧಾರ 2 ಮನೆಗೆ ಮಾರಕ ಆಗಿರ್ಬಾರ್ದು ಸರ್, ಪೂರಕವಾಗಿರ್ಬೇಕು. ಸೊ ಆ ನಿಟ್ಟೊಳಗೆ ನನ್ನ ಗಂಡ ನನ್ಗೆ ಹೇಳಿದ್ದು, ಹೊರಗಡೆ ಅಂತೂ ನಮ್ಮ ಮನೆಗೆ ಕಳಿಸೋದಿಲ್ಲ, ಅದಕ್ಕೆ ನಮ್ಮ ಹಿರಿಯರ ಹೊಲದೊಳಗೆ ಏನಾರ ಮಾಡಿ ತೋರಿಸ್ಬೇಕಂದಾಗ, ಇದು ನಿಮ್ಗೆ ಸ್ವತಃ ಗೊತ್ತೈತಿ ರಾಯಚೂರದ್ದು ಇಲ್ಲ, ಇಟ್ ಈಸ್ ನಾಟ್ ಭಾಳ ಮಳೆ ಬರುದಿಲ್ಲ ಸರ್. ಆಮೇಲೆ ಭೂಮಿನೂ ಅಷ್ಟೊಂದು ಫಲವತ್ತತೆ ಇರುವುದಿಲ್ಲ. 22 ಎಕರೆ ಬರಡು ಭೂಮಿ, 45 ಡಿಗ್ರಿ ಟೆಂಪರೇಚರ್. ಹೌದು ಸರ್, ಹೌದು. ಆ ನಿಟ್ಟೊಳಗೆ ನಾನು ಪ್ರಯತ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಮೊದ್ಲು ಇವೆಲ್ಲ ಕಲ್ಲಿಗಿಲ್ಲೆಲ್ಲ ತೆಗೆದು ಇದು ಪ್ಯಾರಲಲ್ ಇದ್ದಿಲ್ಲ ಸರ್. ಈ ಲ್ಯಾಂಡ್ ಪ್ಯಾರಲಲ್ ಇರ್ಲಾರ್ದ ಲ್ಯಾಂಡ್ ಅನ್ನ ತಗೊಂಡು ಅದನ್ನ ಈ ಲೆವೆಲಿಗೆ ತಗೊಂಡು ಬರ್ಲಿಕ್ಕೂ ಒಂದ್ 4-5 ವರ್ಷ ಹಿಡಿತು ಸರ್. ಆಮೇಲೆ ನಮ್ಗೆ ಇದು ಗುಡ್ಡ ಇತ್ತಲ್ಲ ಸರ್, ನೀರ್ ಬೀಳಿಲ್ರಿ. ನಾವು 10-12 ಬೋರ್ ಹಾಕಿದ್ವಿ, ಖರೆ ಅಂದ್ರೂ ನೀರ್ ಬೀಳಿಲ್ರಿ ಸರ್, ಬರೀ ಕಲ್ಲು ಹತ್ತಾಕತ್ ಬಿಡ್ತು. ಇನ್ನು ಮನ್ಯಾಗ ಎಲ್ಲಾರು ಬಯಾಕು ಚಾಲು ಮಾಡಿದ್ರು ಸರ್. ಆದ್ರೆ ನಿಮಗ್ ಸ್ವತಃ ಗೊತ್ತೈತಿ ಸರ್, ಹೆಣ್ಮಕ್ಳದ್ 1 ಗಂಟೆ ತವ್ರ ಮನೆಯವ್ರು ಕೊಟ್ಟಿರ್ತಾರ ಸರ್ ಬಂಗಾರ. ಆ ಗಂಟನ್ನ ಇಷ್ಟು ನಾನು ಇದಕ್ಕ ಹಾಕಿದೆ ಸರ್. ಅವಾಗ ಅನಿಸ್ತು, ನನ್ನ ಇಷ್ಟು ಗಂಟು ನೆಲಕ್ಕೆ ಹಾಕಿದ್ರು ನನ್ನ ಗಂಟ ಭೂಮಿ ತಾಯಿಗೆ ಸಮರ್ಪಣೆ ಮಾಡಿ ಗಂಗಾ ತಾಯಿನ ಒಲಿಸ್ಕೊಳ್ಲಿಕ್ಕೆ ಆಗ್ಲಿಲ್ರಿ ಸರ್. ಲಾಸ್ಟಿಗೆ ಪ್ರಯತ್ನ ಎಲ್ಲಾರು ಮನ್ಯಾಗ ಬಯಾಕತ್ರ ಬ್ಯಾಡ್ ಅಂದ್ರೆ ಕೊನೆ ಪ್ರಯತ್ನ ಅಂತ ನಾ ಪ್ರಾರಂಭ ಮಾಡೋದಾಗ ಈಗ ತೋರಿಸ್ತೀನಿ. ಮೇಡಮ್, ಇದನ್ನ ನಾನು ಕೇಳಬೇಕಾಗಿದೆ. ಈಗ ಅವಾಗ ಅದನ್ನೇ ಹೇಳಿದೆ, ನೀವು ಒಬ್ಬ ಹೆಣ್ಮಗಳಾಗಿ ಇಂಜಿನಿಯರ್ ಓದ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ಗಂಡನ ಮನೆಯಾಗೂ ಅದಕ್ಕೆ ನಿಮಗೆ ಸಪೋರ್ಟ್ ಇಲ್ಲಿ ಕೆಲಸ ಮಾಡಕ್ಕ, ನಿಮ್ಮ ತವ್ರ ಮನೆಯಲ್ಲಿ ಅಲ್ಲಿ ಹೆಂಗೆ ಹೇಳ್ತಾರೆ ಕೇಳು ಅಂತ ಹೇಳ್ತಾರೆ, ನೀವು ಹೇಳ್ತೀರಿ ನೀವು ನನ್ನ ಜೊತೆ ಇರೋದಾದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತೀರಿ. ಅಂದ್ರೆ ನೀವು ಮೆಂಟಲಿ ವಾಸ್ ನಾಟ್ ಪ್ರಿಪೇರ್ಡ್. ಇದ್ದಿಲ್ಲ ಸರ್, ನೀವು ಗೊತ್ತೇ ಇಲ್ಲ. ಅಂಥದ್ರಾಗಿ ಮಣ್ಣನ್ನು ಚಿನ್ನ ಮಾಡ್ತೀರಿ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಸೋಜಿಗೆ ಅನಿಸ್ತದೆ, ಇವ್ರು ಯಾವ ಮಂತ್ರ ಪಠಿಸಿದ್ರು ಅಂತ. ಇಲ್ಲ, ಮಂತ್ರ ಪಠಿಸೋದಲ್ಲ ಸರ್. ಯಾಕಂದ್ರೆ ಯಾವಾಗ ಇದಕ್ಕೆ ಬಂದೆಲ್ಲ ಸರ್, ಇಲ್ಲಿ ಟೆಂಪ್ರೇಚರ್ ಭಾಳ ಇತ್ತು. ಮನ್ಯಾಗ 3 ಸಲ ಚಕ್ರ ಬಂದು ಬಿದ್ದೀನ್ರಿ. ಈ ಟೆಂಪ್ರೇಚರ್ ನಂಗೆ ಸೆಟ್ ಆಗಿಲ್ರಿ ಸರ್. ಧಾರವಾಡ ಅಲ್ಲ ತವ್ರ ಮನಿ, ಅಲ್ಲಿ ಭಾಳ ಅಂದ್ರೆ 32-33 ಅಷ್ಟ ನೋಡಿತ್ತು ಸರ್. ಇಷ್ಟು 45-46 ಡಿಗ್ರಿ ಟೆಂಪ್ರೇಚರ್ ನೋಡಿಲ್ಲ ಸರ್. ಆದ್ರೆ ಏನಾಗ್ತದೆ ಸರ್, ಒಳಗಿಂದ ಒಂದು ಶಕ್ತಿ ಬರ್ತದಲ್ಲ, ನಾವೇನಾರ ಮಾಡಬೇಕು. ಅವಾಗ ಏನಾಗ್ತದ, ಅದ್ರ ಮುಂದೆ ಎಲ್ಲ ಕಂಫರ್ಟ್ ಝೋನ್ ನಿಲ್ಲಾಗ್ಬಿಡ್ತಾವ. ಯಾಕಂದ್ರೆ ಯಾವಾಗ್ಲೂ ಕಂಫರ್ಟ್ ಝೋನ್ ಒಳಗೆ ಸಕ್ಸಸ್ ಸಿಗುದಿಲ್ರಿ ಸರ್. ಆಮೇಲೆ ಹೆಣ್ಮಕ್ಳ ಜೀವನ ಹೆಂಗಿರ್ತದಂದ್ರೆ ನಾವ್ ಏನ್ ಅನ್ಕೊಂಡಿರ್ತೀವೋ ಅದು ಆಗುದಿಲ್ರಿ. 90% ಆಗುದಿಲ್ರಿ ಸರ್, ಒಂದು 10% ಆಗಿರ್ತಾವ ಸರ್. 10% ಅಲ್ಲ, 1% ಕವಿತಾ ಮೇಡಮ್. ಹೌದು. ಹಂಗಾಗಿ ಯಾವಾಗ ನಾನು ಅದನ್ನ ಮಾತಾಡಿಸ್ತೀನಿ. ಈಗ ನಿಮ್ಮ ಮನೇಲಿ ಅನಿವಾರ್ಯತೆ ಇತ್ತ, ನೀವೇ ದುಡಿಬೇಕು ಅನ್ನೋ ಅನಿವಾರ್ಯತೆ ಇತ್ತ? ಈಗ ಏನ್ ಮಾಡ್ತಾರೆ, ಹೊಲ ಮನೆಗಳು ಕೊಟ್ರೆ ಅಲ್ಲಿ ಹೊಲದ ಕೆಲಸ ಮಾಡ್ಕೊಂಡು ಇರ್ತಾರೆ. ಆದ್ರೆ ನೀವು
ನಿಮ್ಮ ವಿದ್ಯಾಭ್ಯಾಸವನ್ನ ನಿಮ್ಮ ಜ್ಞಾನವನ್ನ ಇದಕ್ಕೆ ಹಾಕಬೇಕು ಅಂತ ಮನಸ್ಸು ಮಾಡಿದ್ದು ಹೆಂಗೆ? ಏನು ಪ್ರೇರೇಪಿಸ್ತು ನಿಮಗೆ ಅಂತ? ಏನು ಪ್ರೇರೇಪಿಸ್ತಂದ್ರೆ ನನ್ನ ಈ ಪ್ರೇರೇಪಣೆಗೆ ನನ್ನ ಕಾರಣೀಭೂತರ ಆಗಿದ್ದು ನನ್ನ ಗಂಡ ಸರ್. ಹೌದ್ರಿ, ಹೌದ್ರಿ. ಯಾಕಂದ್ರೆ ನನ್ನ ಗಂಡ ಇಲ್ಲಿ ಹೊಲದೊಳಗೆ ಬಂದು ಕೆಲಸ ಮಾಡ್ತಿದ್ರು ಸರ್. ನನ್ನ ಗಂಡ ಕೆಲಸ ಮಾಡ್ಬೇಕಾರೆ ನನಗೆ ಅನಿಸ್ತಿತ್ತು, ಯಾಕಂದ್ರೆ ಇದು ಕೃಷಿ ಒಳಗೆ ಮೇಜರ್ ಪ್ರಾಬ್ಲಮ್ ಲೇಬರ್. ಹೌದು. ನೀವು ರಕ್ತ ಕೊಟ್ಟರು ಲೇಬರ್ ನಿಂದ್ರುದಿಲ್ರಿ ಸರ್. ಅಡ್ವಾನ್ಸ್ ತೊಗೊಂತಾರೆ, ಓಡ್ ಹೋಗ್ಬಿಡ್ತಾರೆ. ಅವಾಗ ನನ್ನ ಗಂಡ ಬಿಸಿಲೊಳಗೆ ನಿಂತು ಕೆಲಸ ಮಾಡ್ಬೇಕಾರೆ ನನಗೇನು ಅನಿಸ್ತು, ಸೋಮಾರಿ ಇದ್ದೆ ಸರ್. ಕೆಲಸ ಮಾಡಕ್ಕೆ ಮನಸ್ಸು ಬರ್ತಿದ್ದಿಲ್ಲ ನಾನು ಯಾವಾಗಲೂ ಬರೀ ಆರಾಮ್ ಇರಬೇಕು, ಊಟ ಮಾಡಬೇಕು, ಮಕ್ಕೋಬೇಕು, ಚಲೋ ಉಡಬೇಕು, ತೊಡಬೇಕು, ತಿನ್ನಬೇಕು, ಶೋ ಆಫ್ ಮಾಡಬೇಕು. ಅದು ನಿಜ, ಹಂಗೆ ಇದ್ದೆ ಸರ್. ನಾನು ಒಟ್ಟು ತವ್ರ ಮನೆಗೆ ಕೆಲಸನ ಮಾಡಿಲ್ರಿ. ನನ್ನ ಕೆಲಸ ಅಂದ್ರೆ ನನಗೆ ಇವತ್ತು ಸೋಮಾರಿ ಅಂತಾರ್ರಿ ನಮ್ಮ ಮನ್ಯಾಗ. ಅಂದ್ರೆ ನಾನು ಮಾಡ್ತಿದ್ದಿಲ್ರಿ. ಆದ್ರೆ ಯಾವಾಗ ನನ್ನ ಗಂಡ ಗ್ರೌಂಡ್ ಲೆವೆಲ್ ಒಳಗೆ ಇಳಿದು ಕೆಲಸ ಮಾಡ್ಬೇಕಾರೆ ಅವರಿಗೆ ರಿಟರ್ನ್ಸ್ ಏನು ಬರಾಕತ್ತಿದ್ದಿಲ್ಲ ಸರ್. ಭಾಳ ಕೆಲಸ ಮಾಡಕತ್ತಿದ್ರು ಅವರು. ಅವಾಗ ಎಷ್ಟು ಎಕರೆ ಭೂಮಿ ಇತ್ತು? ಅದು ನಮ್ದು ಟೋಟಲಿ ನಮ್ಮ ಗಂಡನ ಮನೆಯಿಂದ ಆಸ್ತಿ ಇದ್ದದ್ದು 45 ಎಕರೆ ಸರ್. ನಮ್ಮ ಭಾವನವ್ರಿಗೆ ಒಂದು 22 ಎಕರೆ, ನಮಗೊಂದು 19 ಎಕರೆ ಇತ್ತು. ಅದನ್ನ ನಾವು ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಹೋಗಾಕತ್ತಿದ್ವಿ. ಆದ್ರೆ ಮೊದ್ಲಿಂದ ನನ್ನ ಗಂಡಿಗೆ ಒಂದು ಆಸೆ ಏನಂದ್ರೆ, ನಮ್ಮ ಊರೊಳಗೆ ನಾವು ಬದುಕಾಕತ್ತೀವಲ್ಲ, ಎಲ್ಲರಿಗೂ ಹೌದು ಇವ್ರು ಹೆಂಗಿದ್ದವ್ರು ಹೆಂಗಾದ್ರೆ ಹಂಗೆ ಬದುಕಿ ತೋರಿಸ್ಬೇಕನ್ನೋ ಛಲ ಮೊದಲಿಂದ ನನ್ನ ಗಂಡಿಗಿತ್ತು, ಅದಿತ್ತು. ನಾನು ಗಂಡ ಹಂಗೆ ವಿಚಾರ ಮಾಡ್ಬೇಕಾರೆ ನನಗೊಂದು ಆಲೋಚನೆ ಏನಿತ್ತು, ಈ ಹಳ್ಳಿ ಒಳಗಂತೂ ನನಗೆ ಬದುಕಕ್ಕೆ ಆಗೋದಿಲ್ಲ, ನನ್ನ ಗಂಡಿಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಂತ ಬಂದಿತ್ತು ಸರ್. ನಾನು ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ? ನಮ್ಮ ಕಡೆ ಧಾರವಾಡ ಕಡೆ ಕರ್ಕೊಂಡು ಅಲ್ಲಿ ನಾವು ಆರಾಮಿರ್ಬೋದು. ಈ ಬಿಸಿಲೂ ಆಗವಲ್ದು, ಆಮೇಲೆ ಸ್ವಲ್ಪ ನನಗೆ ಸೆಟ್ಟೂ ಆಗಕತ್ತಿದ್ದಿಲ್ಲ. ಅದು ತಲೆಗೆ ಇಟ್ಕೊಂಡು ನಾ ಬಂದಿದ್ರಿ. ಆದ್ರೆ ನನ್ನ ಗಂಡ ಹೆಂಗಿದ್ರಂದ್ರೆ ನನ್ನ ಬೆನ್ನ ಹತ್ತಿ ಬರೋರು ಇದ್ದಿಲ್ಲ ಸರ್. ಅವರು ನೀವು ಕರೆದ ತಕ್ಷಣ ಬರಂಗಿರ್ಲಿಲ್ಲ, ಇದ್ದಿಲ್ಲ. ಅವ್ರಿಗೆ ತನ್ನ ಮಣ್ಣಿನ ಬಗ್ಗೆ, ತನ್ನ ಜನದ ಬಗ್ಗೆ, ತನ್ನ ಊರಿನ ಬಗ್ಗೆ ಭಾಳ ಅಭಿಮಾನ. ಅರೇಂಜ್ ಮ್ಯಾರೇಜ್ ಅಲ್ರಿ? ಹೌದು. ಎಷ್ಟೊತ್ತಾದ್ರೂ ಇಲ್ಲೇ ಏನಾರ ಮಾಡಬೇಕು ಅಂತಿತ್ತು. ಅವ್ರಿಗೆ ನನ್ನ ಕಡೆ ಕರ್ಕೊಂಡು ಹೋಗಕ್ಕೆ ನಾವು ವಿಚಾರ ಮಾಡಿದಾಗ ನಾನು ಅವ್ರ ಕಡೆ ಬರ್ತಾ ಅಟ್ರಾಕ್ಟ್ ಆಗಕತ್ಬಿಟ್ಟೆ ಸರ್. ನನ್ನ ಗಂಡನ ಆಲೋಚನೆಗಳು, ಅವರ ಇದು ಸಮರ್ಪಣಾ ಭಾವ, ಅವರ ಡೆಡಿಕೇಶನ್, ಈ ಮಣ್ಣಿಗೆ ನಾನು ಏನಾರ ಮಾಡ್ಬೇಕು, ನಮ್ಮ ಊರಾಗ ಎದ್ದು ನಿಂತು ತೋರಿಸ್ಬೇಕು. ಇವತ್ತು ನಾವು ಏನು ಲೆವೆಲ್ ಒಳಗದೀವಿ, ಈ ಮಣ್ಣನ್ನು ನಂಬಿನೂ ನಾವು ಒಂದು ಲೆಕ್ಕಕ್ಕೆ ಹೋಗ್ಬೋದು ಅಂತ ಅವ್ರು ಕೆಲಸ ಮಾಡ್ಲಿಕ್ಕೆ ಚಾಲು ಮಾಡಿದಾಗ ಅವಾಗ ನನಗನ್ನಿಸ್ತು, ನಾನು ಯಾಕೆ ನನ್ನ ಗಂಡನಿಗೆ ಜೊತೆಯಾಗಿ ನಿಂದಿರಬಾರ್ದು. ಯಾವಾಗ ನಾ ಜೊತೆಯಾಗಿ ನಿಂದಿರ್ಬೇಕಂತ ನನ್ನ ಪ್ರಯಾಣ ಪ್ರಾರಂಭ ಮಾಡಿದಾಗ ಒಂದು ಸ್ಟೇಜ್ ಹೆಂಗೆ ಬಂತಂದ್ರೆ ನನ್ನ ಗಂಡಿಗೆ ಬೇಜಾರಾಗತ್ತೆ ಬಿಡುತ್ತೆ ಸರ್, ಇದ್ರೊಳಗೆ ಏನು ಬರವಲ್ದಂತ. ಅವ್ರು ಹಿಂದೆ ಸರಿ ಬಂದ್ರು ನಾ ಹಿಂದೆ ಸರಿಯಾಕೆ ಒಲ್ಲೆ ಅಂದೆ ಸರ್. ಕರೆಕ್ಟ್ ಟೈಮಿಗೆ ನೀವು ಆಸಕ್ತಿ ಬಂತು. ಎಸ್, ಈ ಸ್ಟೇಜ್ ತನ ಬಂದು ನಾ ಈಗ ಹಿಂದೆ ಸರಿಯುವುದಿಲ್ಲ. ಎಷ್ಟೊತ್ತಾದರೂ ಈ ಮಣ್ಣೊಳಗೆ ನಾನೇನಾರು ಮಾಡಿ ತೋರಿಸುವಕ್ಕಿನೇ ಅಲ್ಲ. ಅವರು ಮುಂಚೆಯಿಂದನೂ ಇಲ್ಲೇ ಇದ್ದಾರೆ. ಹೌದು ಸರ್. ಆಮೇಲೆ ಸುತ್ತಮುತ್ತಲೂ ಅದೇ ಪರಿಸ್ಥಿತಿ, ಯಾವ ರೈತರು ಕೇಳಿದ್ರು ಅದೇ ಹಣೆ ಬರ. ಹಂಗಿರುವಾಗ ನೀವು ಹಠ ಮಾಡೋದು, ಅಯ್ಯೋ ಇವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಅನಿಸ್ಲಿಲ್ವಾ ಅವರಿಗೆ? ಅನಿಸ್ತು ಸರ್, ಅನಿಸ್ತು. ಅದಕ್ಕೆ ಅವ್ರು ನನಗೆ ಏನ್ ಮಾಡ್ತಾ ಇದ್ರಿ ಆ ಟೈಮಲ್ಲಿ? ಅಂದ್ರೆ ಏನೇನ್ ಬೆಳೀತಾ ಇದ್ರಿ? ಈಗ ಮೊದಲು ನಾವು ಇದ್ರೊಳಗೆ ಶೇಂಗಾ ಬೆಳಿತಿದ್ವಿ ಸರ್, ಉಳ್ಳಾಗಡ್ಡಿ ಬೆಳಿತಿದ್ವಿ, ಮೆಣಸಿನಕಾಯಿ ಬೆಳಿತಿದ್ವಿ, ಆಮೇಲೆ ತೊಗರಿ ಬೆಳಿತಿದ್ವಿ, ಹತ್ತಿ ಬೆಳಿತಿದ್ವಿ, ಆಮೇಲೆ ಕಡ್ಲಿ ಬೆಳಿತಿದ್ವಿ. ಬೇರೆ ಇಲ್ಲಿ ಲೋಕಲ್ ಏನ್ ಬೆಳೆಯಕತ್ತಾರ ಎಲ್ಲ ಬೆಳಿತಿದ್ವಿ, ಶೇಂಗಾ ಎಲ್ಲ ಬೆಳಿತಿದ್ವಿ. ಆದ್ರೆ ಅಲ್ಲಿ ಏನಾದ್ ಸರ್, ನಾವು ಖರ್ಚು ಮಾಡಿದಂಥ ಇದು ಏನೈತಲ್ಲ ಇನ್ವೆಸ್ಟ್ಮೆಂಟ್, ನಮಗೆ ಬಂದಂಥ ಇನ್ಕಮ್ಗಿಂತ ಇನ್ನೂ 10,000 ನಮ್ಮ ಕೈಲೇ ಹೋಗಾಕತ್ತಿತ್ತು. ಅವಾಗ ನನಗೇನಿಸ್ತ, ಇದಕ್ಕೋಸ್ಕರ ಯಾಕೆ ಅಗ್ರಿಕಲ್ಚರ್ ಮಾಡಬೇಕು? ನಾವು ಮನೆಯವ್ರು 4-5 ತಿಂಗಳು ದುಡ್ದಿದ್ದು ಬಿಟ್ಟು ಮತ್ತೆ ಕೈಲಿ 10,000 ರೂಪಾಯಿ 20,000 ರೂಪಾಯಿ ಹೋಗಾಕತ್ತಿತ್ತು ಸರ್. ರಿಟರ್ನ್ಸ್ ಬರಾಕತ್ತಿದ್ದಿಲ್ಲ. ಆಮೇಲೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಹೆಚ್ಚಿಗಿತ್ತು, ನಾವು ಮಾಡುವಂಥ ಕೃಷಿಯ ವೆಚ್ಚ ಭಾಳ ಇತ್ತು. ಅವಾಗ ಇಲ್ಲಿ ಏನಾಗ್ಲಿಕ್ಕತ್ತಿತ್ತ, ನಾವು ಲೇಬರ್ ಓರಿಯೆಂಟೆಡ್ ಕ್ರಾಪ್ ಮಾಡ್ಲಿಕ್ಕತ್ತೀವಿ, ಪೆಸ್ಟ್ ಓರಿಯೆಂಟೆಡ್ ಮಾಡ್ಲಿಕ್ಕತ್ತೀವಿ, ಫರ್ಟಿಗೇಟೆಡ್ ಓರಿಯೆಂಟ್ ಕ್ರಾಪ್ ಮಾಡ್ಲಿಕ್ಕತ್ತೀವಿ. 20 ವರ್ಷದ ಹಿಂದಿನ? ಹೌದು ಸರ್, ಹೌದು. ಅವಾಗ ನನಗೇನು ಅನಿಸ್ತು, ಕೃಷಿ ಯಾಕೆ ಹಿಂದೆ ಬೀಳಾಕತ್ತೈತಂದ್ರ ನಮ್ಮ ಕೃಷಿಯ ವೆಚ್ಚ ಹೆಚ್ಚಿಗೆ ಆಗಿ ನಮ್ಮ ಆದಾಯ ಕಡಿಮೆ ಆಗ್ಲಿಕ್ಕತ್ತದು. ಎರಡು ಮ್ಯಾಚ್ ಆಗಕತ್ತಿಲ್ಲ ಸರ್, ಎರಡು ಮ್ಯಾಚ್ ಆಗಕತ್ತಿಲ್ಲ. ಒಂದ್ ವೇಳೆ ನಾವು ಇಳುವರಿ ತೆಗೆದ್ರು ನಮಗೆ ಸೈಂಟಿಫಿಕ್ ಪ್ರೈಸಸ್ ಸಿಗಾಕತ್ತಿಲ್ಲ. ಯಾಕಂದ್ರ ಎಲ್ಲರೂ ತೊಗರಿ ಮಾಡಿದ್ರೆ ತೊಗರಿನ ಮಾಡಕತ್ತಾರ, ಕಡ್ಲಿ ಮಾಡಿದ್ರೆ ಕಡ್ಲಿನ ಮಾಡಕತ್ತಾರ. ಅದಕ್ಕೆ ನಾನು ವಿಚಾರ ಮಾಡಿದೆ, ಡೈವರ್ಸಿಫೈಡ್ ಕ್ರಾಪ್ಸ್ ಅಂದ್ರೆ ನಾವು ಮಾಡುವಂತ ಬೆಳೆಗಳಲ್ಲಿ ಒಂದು ವೈವಿಧ್ಯತೆಯನ್ನು ತಗೊಂಡು ಬರಬೇಕು. ಆಮೇಲೆ ನಾವೇನು ಅಗ್ರಿಕಲ್ಚರ್ ಅಂತ ಮಾತಾಡಕತ್ತೀವಲ್ಲ, ಬರೀ ಅಗ್ರಿಕಲ್ಚರನ್ನು ಒಂದೇ ಕ್ರೋಢೀಕರಣ ಮಾಡೋದ್ರಿಂದ ಕೃಷಿಕ ಸ್ಟ್ರಾಂಗ್ ಆಗೋದಿಲ್ಲ ಸರ್. ಇಟ್ ಹ್ಯಾಸ್ ಟು ಬಿ, ನಾನು ಹೇಳೋದು ಅದು ಸಮಗ್ರ ಬೇಸಾಯ ಪದ್ಧತಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಅಗ್ರೋ ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ. ನಾನೀಗ ಎಲ್ಲ ಮಾಡಿದ್ದೆ ಸರ್. ಇಲ್ಲೇನಾಗ್ತದೆ, ಕೃಷಿದು ದುಡ್ಡು ಸರ್ ಅದು ಶಾರ್ಟ್ ಟರ್ಮ್, 3 ರಿಂದ 4 ತಿಂಗಳಿಗೆ ಬರ್ತೈತೆ ಸರ್.
ಆಮೇಲೆ ನಮ್ಮ ಹಾರ್ಟಿಕಲ್ಚರ್ ಮಿಡ್ ಟರ್ಮ್ ಅದು 2ರಿಂದ 15-20 ವರ್ಷ ತನಕ ಬರ್ತೈತೆ ಸರ್. ಇನ್ನು ಅರಣ್ಯ ಕೃಷಿ ಸ್ಯಾಂಡ್ಲ್ವುಡ್ ನಾನೇನು ಹೇಳ್ತೀನಿ, ಅರಣ್ಯ ಕೃಷಿ ಆಫ್ಟರ್ 15 to 20 ಇಯರ್ಸ್. ಇನ್ನು 15ರಿಂದ 20 ವರ್ಷ ಒಂದು ರೈತ ಬರೀ ಶ್ರೀಗಂಧ ನೋಡ್ಕೊಂಡು ಕುಂದಿರ್ತಾನಂದ್ರೆ ಮನಿತನ ನಡೆಯುವುದಿಲ್ಲ ಸರ್. ನಾವೆಲ್ಲ ಮಧ್ಯಮ ವರ್ಗದವ್ರು ಅದೀವಿ, ಬಡತನ ರೇಖೆಗಿಂತ ಕೆಳಗಿದ್ದವ್ರು ಅದೀವಿ. ಪ್ರತಿ ಒಂದೊಂದು ರೊಕ್ಕ ಭಾಳ ಕ್ಯಾಲ್ಕುಲೇಟಿವ್ ಐತೆ ಸರ್, ಯಾಕಂದ್ರೆ ಅದು ಅಷ್ಟು ಈಸಿನೂ ಬಂದಿದ್ದಲ್ಲ. ಅದಕ್ಕೆ ನಾನು ನಮ್ಮ ರೈತರಿಗೆ ಹೇಳೋದು, ನಿಮ್ಮ ಹೊಲ 1 ಎಕರೆ ಆದರೂ ಪರವಾಗಿಲ್ಲ, ಅದು ಪ್ರಾಪರ್ ಪ್ಲ್ಯಾನಿಂಗ್ಲೇ ತೊಗೊಂಡು ಹೋಗ್ರಿ. ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಅಗ್ರೋ ಫಾರೆಸ್ಟ್ರಿ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ. ಇಲ್ಲಿ ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್. ಅಫ್ಕೋರ್ಸ್ ನಾವು ಅನಿಮಲ್ ಹಸ್ಬೆಂಡ್ರಿ ಏನು ಮಾತಾಡ್ತೀವಿ ಅದು ಈಗ ನೌಕರಿದಾರಿಗೆ ಹೆಂಗೆ ಬೋನಸ್ ಮತ್ತು ಹರಿಯರ್ಸ್ ಬರ್ತದಲ್ಲ ಆ ಟೈಪ್ ಬರ್ತೈತೆ ಸರ್. ಸೊ ಈಗ ನಾವು ನಾನು ಚಾಲೂ ಮಾಡಿದ್ದು 2 ಕುರಿಯಿಂದ ಈ ಸಲ 20-22 ಕುರಿ ಮಾಡಿದ್ವಿ ಸರ್. ಈಗ ರೋಗ ಬಂದ ನಾವು ಮಾರಿ ಒಂದು 8 ದಿವಸ ಆಯ್ತು ಸರ್. 24,000 ರೂಪಾಯಿಗೆ ಒಂದು ಮಾರಾಟ ಮಾಡೀವಿ ಸರ್ ನಾವು. ಸೊ ಈಗ ನಮಗೆ ಯಾವ ಬ್ಯಾಂಕ್ ನಾವು 4,500 5,000 ರೂಪಾಯಿಗೆ ಒಂದು ಮರಿ ತಂದೆ ಯಾವ ಬ್ಯಾಂಕ್ ನಮಗೆ 25,000 ಕೊಡ್ತೈತ್ರಿ 3 ತಿಂಗಳಿಗೆ? ಸೊ ನಮ್ಮ ಶೀಪ್ಸ್ ನಮ್ಮ ATM ಕಾರ್ಡ್ ಇದ್ದಂಗೆ ಸರ್. ಸೊ ಅದಕ್ಕೋಸ್ಕರ ನಿಮಗೆ ದೊಡ್ಡದು ಒಂದು 10 ಎಕರೆ ಹೊಲ ಇರಬೇಕಂತ ಏನಿಲ್ಲ ಸರ್. 1 ಎಕರೆ ಹೊಲನ ಸಾಕ್ರಿ, ಯಾವ ಭೂಮಿ ಆದ್ರೂ ನಡೀತದ. ಒಂದು ನೀವು 10 ಕುರಿ 20 ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ನಿಮಗೆ 1 ಎಕರೆ ಹೊಲ ಬೇಕಂತಿಲ್ಲ ಸರ್. ಒಂದು 10 ಗುಂಟೆ ಜಾಗ ಇದ್ರೆ ಸಾಕು ಕುರಿ ಸಾಕಾಣಿಕೆ. ಅದ್ರ ಜೊತೆ ನೀವು ಕೋಳಿ ಸಾಕಾಣಿಕೆನೂ ಮಾಡ್ಬೋದು. ಈಗ ಹೆಚ್ಚಾನೆಚ್ಚು ಹೊರಗಡೆ ಹೈಬ್ರಿಡ್ ಅವು ಸ್ಟೆರಾಯ್ಡ್ ಇಂಜೆಕ್ಟೆಡ್ ಕೋಳಿಗಳನ್ನ ನೀವೆಲ್ಲ ಬಳಸ್ತೀರಿ. ಸೊ ನಾವು ಸ್ವಲ್ಪ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದಾಗ ನೀವು ಒಂದೇ ಸಲ ಮೇಡಮ್ 100,000 ತೊಗೊಂಬರಕ್ಕೆ ನಮ್ಮ ಕಡೆ ರೊಕ್ಕಿಲ್ಲ. ಸೊ ನಾನು ಏನು ಹೇಳ್ತೀನಿ ನಮ್ಮ ರೈತರಿಗೆ, 1 ಹುಂಜ 4 ಕೋಳಿಲೇ ಚಾಲು ಮಾಡಿದ್ರಿ ಸರ್, ನಾ ಬರೆದು ಕೊಡ್ತೀನಿ 3 ತಿಂಗಳಿಗೆ ಸರ್ ನಿಮ್ಮ ಹೊಲದಾಗ ಕಡಿಮೆ ಅಂದ್ರೂ 250-300 ಕೋಳಿ ಆಗಿರ್ತಾವ್ರಿ. ಈಗ ನಾವು ಕೋಳಿಗಳು ಚಾಲು ಮಾಡ್ಬೇಕಂದ್ರೆ ಒಂದೇ ಸಲ ನಮಗೆ 1000 ಕೋಳಿ ಬೇಕು, 2,000 ಕೋಳಿ ಬೇಕು ಚಾಲು ಮಾಡಕ್ ಹಂಗಿಲ್ಲ ಸರ್. 1 ಹುಂಜ 4 ಕೋಳಿ ತೊಗೊಂಡ್ರಂದ್ರೆ 1 ಕೋಳಿ 3 ತಿಂಗಳಿಂದ 4 ತಿಂಗಳಕ್ಕೆ ಕಡಿಮೆ ಅಂದ್ರೂ 19ರಿಂದ 20 ತತ್ತಿ ಇಡ್ತೈತ್ರಿ. ಒಂದು 5-6 ತತ್ತಿ ಕೆಡಿಸ್ಕೊಂತಂತೂ ತಿಳ್ಕೊಳ್ರಿ ಸರ್. 1 ಕೋಳಿಯಿಂದ 10ರಿಂದ 12 ಮರಿ ಅಂತೂ ಬರ್ತಾವ್ರಿ. ಹಂಗೆ 4 ಕೋಳಿಯಿಂದ 48 ಅದು ಸರ್. ಮತ್ತು ಅವು 6 ತಿಂಗಳಿಗೆ ಮತ್ತೆ ಅವು ತತ್ತಿ ಇಡುವಂಗೆ ಹಾಕಾವ್ ಸರ್. ಮತ್ತು ಅವು ಹುಂಜ ಮಲ್ಟಿಪ್ಲಿಕೇಶನ್. ಸೊ ಇಲ್ಲಿ ಏನಾಗ್ತೈತೆ ಸರ್, ನಿಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬರೀ 1 ಹುಂಜ 4 ಕೋಳಿ ಅಷ್ಟೇ. 1 ಹುಂಜಕ್ಕೆ ಭಾಳ ಅಂದ್ರು ನಾವು ಈಗ ಸಾಕಿದ್ದಿಲ್ಲಿ ನಾವು ಸಾಕಿದ್ದು ಫೈಟರ್ ಕಾಕ್ ಸರ್, ಅಂದ್ರೆ ಸೇಲಂ ಕೋಳಿ ಸರ್. ಇದ್ರದ್ದು ಪುಚ್ಚ ಇಳೆ ಬಿದ್ದಿರ್ತದೆ, ಗಿಳಿ ಮುಗಿರ್ತೈತಿ, ಎದಿ ಭಾಗ ಅಗಲಿರ್ತದೆ. ಇಲ್ಲಿ ಪಂಜ ಆಡ್ತಾರಲ್ಲ ಸರ್, ಅದಕ್ಕೋಸ್ಕರ ಈ ತಳಿಗಳನ್ನ ಬಹಳಷ್ಟು ಸಾಕಾಣಿಕೆ ಮಾಡ್ತಾರೆ ಇಲ್ಲಿ. ಎಸ್ ಹಂಗಾಗಿ ಅಂತ ತಳಿಗಳನ್ನ ನಾವಿಲ್ಲಿ ಸಾಕಾಣಿಕೆ ಮಾಡಿದ್ದು. ಇದಕ್ಕೆ ಡಿಮಾಂಡ್ನು ಭಾಳ ಐತಿ. 1 ಹುಂಜ ಕಡಿಮೆ ಅಂದ್ರೂ 3,000-4,000 ರೂಪಾಯಿಗೆ ಹೋಗ್ತೈತೆ ಸರ್. ಆಮೇಲೆ 1 ಕೋಳಿ 1,500-2,000 ರೂಪಾಯಿಗೆ ಹೋಗ್ತದೆ. ನಾವೀಗ ಜವಾರಿ ಕೋಳಿಗಳನ್ನ ಮಾಡಿದಾಗ ಏನಾಗ್ತೈತೆ ಸರ್, 500-600 ರೂಪಾಯಿ. ನಾನೇನತ್ತೀನಿ, ನೀವೇನು ಸೆಲೆಕ್ಷನ್ ಮಾಡಕತ್ತೀರಲ್ಲ, ದಟ್ ಬ್ರೀಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಸೆಲೆಕ್ಷನ್ ಸ್ವಲ್ಪ ಚಲೋ ಮಾಡ್ರಿ. ಯಾಕಂದ್ರೆ 10 ರೂಪಾಯಿ ಕೆಜಿ ಟೊಮ್ಯಾಟೋನು ಸಿಗ್ತಾವ್ ಸರ್. ಒಂದು ಸೀಸನ್ ಬರ್ತೈತೆ 200 ರೂಪಾಯಿ ಕೆಜಿನೂ ಆಗಿರ್ತಾವ. ಸೊ ನಾನೇನು ಹೇಳ್ತೀನಿ, ಎಲ್ಲಾ ಟೈಮ್ ಒಳಗೆ 200 ರೂಪಾಯಿ ಕೆಜಿ ರೈತರಿಗೆ ಸಿಗುದಿಲ್ಲ. ಸೊ ಅದಕ್ಕೆ ನಮ್ಮ ಇನ್ವೆಸ್ಟ್ಮೆಂಟ್ ಏನಿರ್ತದ, ನೀವು ಸೆಲೆಕ್ಷನ್ ಏನು ಮಾಡೋದಿರ್ತದಲ್ಲ, ಸ್ವಲ್ಪ ಅದ್ರೊಳಗೆ ಒಳ್ಳೇದನ್ನ ತಳಿಗಳನ್ನ ಸಂರಕ್ಷಣೆ ಮಾಡಿ ಅದನ್ನ ಡೆವಲಪ್ ಮಾಡೋದ್ರಿಂದ ನಿಮ್ಮ ಕೈಯಾಗ 4 ರೊಕ್ಕ ಹೆಚ್ಚಿಗೆ ಬರ್ತಾವ. ನಾನು ಅದನ್ನೇ ಮಾಡಿದ್ದು. ಇದರ ಜೊತೆ ಕುರಿ ಒಂದೇ ಸಲ ನಮಗೆ 50-100 ಕುರಿ ತೊಗೊಳಕ್ ಆಗುದಿಲ್ಲ ಸರ್. ಯಾಕಂದ್ರೆ 1 ಕುರಿ ಇವತ್ತು ಸಂತಿ ಒಳಗೆ ನಾವು ತೊಗೊಂಡು ಬಂದ್ರಂದ್ರೆ 4 ಕುರಿ 5,000 ರೂಪಾಯಿ ಐತಿ ಸರ್. 4,500 ಅಂದ್ರೆ 10 ಕುರಿಗೆ 50,000 ಆತ. ಹಂಗೆ ಎಲ್ಲರಿಗೂ ಆಗುದಿಲ್ಲ. ಅದಕ್ಕೆ ಫಸ್ಟ್ ನಾವು ಸ್ಟಾರ್ಟ್ ಏನ್ ಮಾಡ್ಬೇಕು ಸರ್, 2 ಕುರಿ ಎಲ್ಲರಿಗೂ ಆಗಲ್ಲ ಅಂದ್ರೆ ಎಲ್ಲ ಟೈಮಲ್ಲೂ ಆಗಲ್ಲ. ಅಲ್ಲ, ಎಲ್ಲ ಟೈಮ್ ಒಳಗೆ ಆಗುದಿಲ್ಲ. ಅಂದ್ರೆ ಈಗ ನೋಡ್ರಿ ಸರ್, ಒಂದು 10 ಕುರಿ ತಂದ್ರೆ 50,000. ಎಲ್ಲ ನಾವೆಲ್ಲ ಮಧ್ಯಮ ವರ್ಗದವ್ರು ಇದೀವಿ, ಮನ್ಯಾಗ ರೊಕ್ಕ ಕೊಡಕ್ ಒಲ್ಲೆ ಅಂತಾರ, ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾರ. ಅದಕ್ಕೆ ನಾವು ಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಹೇಳುದು ಸರ್, ಹೆಣ್ಮಕ್ಳು ರೈತರು ಏನ್ ಇರ್ತಾರಲ್ಲ ಅವ್ರಿಗೆ ಪಶು ಸಂಗೋಪನೆ ವರದಾನ ಸರ್. ಯಾಕಂದ್ರೆ ನಮಗೆ ವರ್ಷಕ್ಕೊಂದ್ಸಲ ಗೌರಿ ಹಬ್ಬಕ್ಕೆ ನಮ್ಮ ಅಮ್ಮ ಅಪ್ಪ ಏನಿಲ್ಲ ಅಂದ್ರೆ ಒಂದು 5,000 ರೂಪಾಯಿ ಅಂತೂ ಕೊಟ್ಟಿರ್ತಾರೆ ಸರ್ ರೇಷ್ಮೆ ಸೀರೆ ತಗೋಂತ. ನಾನು ಅಂತ 5,000 ರೂಪಾಯಿ ರೇಷ್ಮೆ ಸೀರೆಲಿನ ಚಾಲು ಮಾಡಿ 2 ಕುರಿಯಿಂದ ಚಾಲು ಮಾಡಿ ಇವತ್ತು 40ಕ್ಕೆ ಬಂದೀನಿ. ಸರಿ ಮೇಡಮ್, ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದ್ಕೊಂಡು ಬಂದು ಇಷ್ಟು ಹೇಳ್ತಾ ಇದ್ದೀರಿ, ಅದ ಕೆಲಸ ಮಾಡ್ಕೊಂಡು ಬಂದಿರೋರ್ಗು ಇದು ತಿಳಿತಾ ಇರಲ್ಲ. ನಿಮ್ಗೆ ಹೆಂಗೆ ಗೊತ್ತಾಗ್ತಾ ಬಂತು ಹಿಂಗೆ ಮಾಡಿದ್ರೆ ನೀವು ಹೆಂಗೆ ಪಡ್ಕೊಂಡ್ರಿ ಈ ಜ್ಞಾನನ? ಈ ಕೃಷಿ ಮಾಡಿದ್ರೆ ಚೆನ್ನಾಗಿರ್ತದೆ, ಈ ಕೃಷಿ ಮಾಡಿಲ್ಲ ಅಂದ್ರೆ ಬೇಡ, ಇದು ಅದನ್ನ ನಿರ್ಧಾರ ಮಾಡೋ ಕೆಪಾಸಿಟಿ ಬಂತಲ್ಲ, ಅದು ಹೆಂಗೆ ಬಂತು? ಈಗೇನಾಯ್ತು ಸರ್, ನಾವು ಈಗ ರೈತರ ಯಾವಾಗ ನಮಗೂ ಮಕ್ಕಳು ಇರ್ತಾವ ಸರ್. ಹೌದ್ರಿ. ಯಾವಾಗ ನಾವು ಮಕ್ಕಳ ಜೊತೆ ನಮ್ಮ ಸಂಸಾರ ಮಾಡ್ಲಿಕ್ಕೆ ಚಾಲು ಮಾಡ್ತೀವಿ, ನಮಗೂ ಅಕ್ಕ ತಂಗಿಯರ್ ಅದಾರ, ಅವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅದಾರ ಬ್ಯಾಂಗ್ಳೂರೊಳಗೆ. ಈಗ ನಮ್ಮ ಜನ್ರೇಷನ್ದ ಏನು ಒಂದು ಡ್ರಾಬ್ಯಾಕ್ ಅಂದ್ರೆ ತನ್ನ ಜೀವನವನ್ನು ಬೇರೆದವ್ರ ಜೀವನಕ್ಕೆ ಕಂಪೇರ್ ಮಾಡ್ಕೊಳ್ಳೋದು. ಈಗ ನನ್ನ ಮಕ್ಕಳು ನಮ್ಮ ಅಕ್ಕ ತಂಗಿಯರ ಮಕ್ಕಳ ಜೊತೆ ತನ್ನ ಜೀವನವನ್ನು ಕಂಪೇರ್ ಮಾಡ್ಲಿಕ್ಕೆ ಚಾಲು ಮಾಡಿದ್ರು. ಅವ್ರು ಹೆಂಗಂದ್ರೆ ಈಗ ಯಾವಾಗಾರ ಒಂದ್ಸಲ ಅವ್ರಿಗೆ ಸೂಟಿಗೆ ಬ್ಯಾಂಗ್ಳೂರಿಗೆ ಕಳಿಸಿದಾಗ ಅವ್ರ ಮಕ್ಕಳು
ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಆರ್ಡರ್ ಮಾಡೋದು, ಆಮೇಲೆ ಅವರ ಒಂದು ಅಪಾರ್ಟ್ಮೆಂಟ್ ಇದ್ರೊಳಗೆ ಇರೋದು, ಆಮೇಲೆ ಜೀವನ ಎಷ್ಟು ಒಳ್ಳೆಯದು, ಹೊರಗಡೆ ಅಡ್ಡಾಡೋದು, ಇದೆಲ್ಲ ಇಷ್ಟೇ ಜೀವನ, ಇದು ಜೀವನ ಕಂಫರ್ಟ್ ಝೋನ್, ಆರಾಮ್, ಇಷ್ಟೇ ಜೀವನ ಅಂತ ಅವ್ರು ತಿಳ್ಕೊಂಡಿದ್ರು ಸರ್. ನನ್ನ ಮಕ್ಕಳು ಬಂದು ನನಗೆ ಪ್ರಶ್ನೆ ಕೇಳೋರು, ಅಲ್ಲ ಮಮ್ಮಿ ಅವ್ರ ಮಕ್ಕಳ ಜೀವನ ಎಷ್ಟು ಒಳ್ಳೆ ಜೀವನ ಕೊಟ್ಟಾರ, ಅವ್ರು ಎಷ್ಟು ಕಂಫರ್ಟ್ ಝೋನ್ ಒಳಗದಾರ, ನೀನ್ ನೋಡಿದ್ರಿ ಯಾವಾಗ ನೋಡಿದಾಗ ಬಿಸ್ಲಾಗ ನಮಗ್ ಕೆಲಸ ಮಾಡಕ್ ಹಚ್ಚಿದಿ, ಹೆಂಡಿ ಕಸ ಬೆಳ್ಯಾಕ್ ಹಚ್ಚಿದಿ, ಸ್ಪ್ರೇ ಮಾಡಕ್ ಹಚ್ಚಿದಿ, ಯಾವಾಗ ಮಾರ್ಕೊಂಡು ಬಂದು ರೇಟ್ ಸಿಗ್ಲಿಲ್ಲ ಅಂತ ಹೇಳಿ ಹೊತ್ಕೊಂಡು ಮಕ್ಕೊಂಡ್ಬಿಡ್ತಿದ್ದಿ. ಇದಕ್ಕೋಸ್ಕರ ನೀ ಕೃಷಿ ಮಾಡ್ಬೇಕೇನು, ಇದಕ್ಕೋಸ್ಕರ ನೀ ಕೃಷಿ ಮಾಡ್ಬೇಕೇನು ಅಂತ ಕೇಳಿದ್ರು. ದೊಡ್ಡವ್ರಂದ್ರು ಏನ್ 12 ವರ್ಷದ ಹುಡುಗರು ಕೇಳುವಂತ ಪ್ರಶ್ನೆ ಸರಿಗಿದ. ಯಾಕಂದ್ರೆ ನಮ್ ಟೈಮ್ ಒಳಗೆ ನಾವು 20 ವರ್ಷ ಆದ್ರೂ ನಮ್ ತಂದೆ ತಾಯಿಗೆ ಈ ಪ್ರಶ್ನೆ ಕೇಳಿದ್ದಿಲ್ಲ ಸರ್. ನಾವು ಬರೇ 1-2 ಹೊತ್ತಿನ ಊಟ ಸಿಕ್ತಂದ್ರೆ ಅವತ್ ನಾವು ಸೌಕಾರ ಅಂತ ತಿಳ್ಕೊಂಡಿದ್ವಿ ಸರ್. ದೀಪಾವಳಿಗೆ 1-2 ಜೋಡಿ ಬಟ್ಟೆ ಕೊಡಿಸಿದ್ರೆ ನಾವು ಬಹಳ ಸೌಕಾರ ಅಂತ ತಿಳ್ಕೊಂಡಿದ್ವಿ ಸರ್ ಅವಾಗ. ಇವತ್ ನಮ್ಮ ಮಕ್ಕಳಿಗೆ ನಾವು ತಿಂಗಳಿಗೆ 10 ಜೋಡಿ ಕೊಡಿಸಿದ್ರು ದೇ ಆರ್ ನಾಟ್ ಸ್ಯಾಟಿಸ್ಫೈಡ್, ಬಿಕಾಸ್ ದಿಸ್ ಜನರೇಷನ್ ಇಟ್ ಸೆಲ್ಫ್ ಇಸ್ ಲೈಕ್ ದಟ್ ಸರ್. ಅವಾಗ ನನ್ನ ಮಗಳು ನನಗೊಂದು ಪ್ರಶ್ನೆ ಕೇಳಿದ್ಲು, ಇದೆಲ್ಲ ಕೆಲಸ ಮಾಡಿ 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 ಫಿಸಿಕಲ್ ಎಫರ್ಟ್ ಹಾಕಾಕತ್ತೀರಿ, ಎಲ್ಲ ಹಾಕಾಕತ್ತೀರಿ, ಆದ್ರೆ ಅವ್ರ ಜೀವನಕ್ಕೆ ನಮಗೆ ಕಂಪೇರ್ ಇಲ್ಲಲ್ಲ, ಅವ್ರು ಎಷ್ಟು ಆರಾಮ್ ಅದಾರಲ್ಲ, ಆಮೇಲೆ ತನ್ನ ಮಕ್ಕಳಿಗೆ ಎಷ್ಟು ಒಳ್ಳೆ ಜೀವನ ಕೊಟ್ಟಾರ, ನೀವೇನು ಕೊಟ್ರಿ? ಆ ಪ್ರಶ್ನೆ ಏನೈತಲ್ಲ ಸರ್, ಅದು ನನಗೆ ಕೇಳಿದ್ದಲ್ರಿ, ಕರ್ನಾಟಕದ ಎಲ್ಲ ರೈತರ ಮಕ್ಕಳ ರೈತರಿಗೆ ಕೇಳಿದಂಥ ಪ್ರಶ್ನೆ ಸರ್ ಅದು. ಯಾಕಂದ್ರೆ ಹೋಲಿಕೆ ಏನೈತಲ್ಲ ಸರ್, ಯಾವ ಸಮಾಜದೊಳಗೆ ನಾವು ಬದುಕ್ತೀವಿ ಅಲ್ಲಿ ನಮ್ಮ ಮಕ್ಕಳ ಒಂದು ಆಫೀಸರ್ ಮಕ್ಕಳ ಜೊತೆ ಹೋಲಿಕೆ ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯ. ಆಮೇಲೆ ಆ ಅಧಿಕಾರ ನಾವು ಕಸ್ಕೊಳ್ಳಿಕ್ಕೆ ಬರುವುದಿಲ್ಲ ಸರ್. ಯಾಕಂದ್ರೆ ನಮ್ಮ ಮಕ್ಕಳೂ ಸಮಾಜದ ಒಂದು ಅವಿಭಾಜ್ಯ ಅಂಗ, ಸಮಾಜದ ಜೊತೆನೇ ಅದಾರ ಅವರು. ಸೊ ಅವಾಗ ಏನಾಗ್ತದೆ, ರೈತ ತನ್ನ ಯೋಚನೆಗಳನ್ನು ತನ್ನ ಪ್ರಯತ್ನಗಳ ಏನು ಮಾಡ್ಲಿಕ್ಕತ್ತಾನ ಅದ್ರೊಳಗೆ ಸ್ವಲ್ಪ ಬದಲಾವಣೆ ಮಾಡೋದು ಅನಿವಾರ್ಯ ಆಗ್ತದೆ ಸರ್. ನಾನು ಅದನ್ನೇ ಮಾಡುವಂಥ ಪ್ರಯತ್ನ ಮಾಡಿದ್ದು. ನಾನು ಬರೀ ರಾಗಿ, ಭತ್ತ, ಸಜ್ಜಿ, ಜೋಳ, ಕಡ್ಲಿ, ಉಳ್ಳಾಗಡ್ಡಿ, ಮೆಣಸಿನಕಾಯಿ ಗಂಡಪಟ್ಟಿ ಬೆಳೆದೆ ಸರ್. ಆದ್ರೆ ರೇಟ್ ಸಿಗ್ಲಿಲ್ಲ ರೀ ಸರ್. ಪ್ರಯತ್ನ ಭಾಳ ಪಡಕತ್ತಿದ್ದೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಲಿಲ್ಲ. ಸಾಲ ಮಾಡ್ಕೊಂಡಿದ್ರಿ? ಭಾಳ ಸಾಲ ರೀ. ನಮ್ಮ ಮನೆಯವ್ರಿಗೆ ನಾನು ಒಂದು ಮಾತು ಹೇಳಿದೆ, ನೀರಂತೂ ಬೀಳಲಿಲ್ಲ, ನಾವು ದಾಳಿಂಬೆ ಮಾಡಮ್ಮ, ಯಾಕಂದ್ರೆ ಅದ್ರೊಳಗೆ 6 ತಿಂಗಳು ನೀರು ಬೇಕು, 6 ತಿಂಗಳು ನೀರು ಬೇಡ. ಯಾಕಂದ್ರೆ ಈಗ ನಿಮ್ಗೆ ತೋರಿಸ್ತೀನಿ, ನಮ್ಮ ಬೋರ್ 1.5 ಇಂಚ ನೀರು ಐತೆ ಸರ್ ನಮ್ಗೆ ಇವತ್ತಿಗೂ. ದಾಳಿಂಬೆ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದ್ರೆ ಅದಕ್ಕೆ ನೀರು ಭಾಳ ಬೇಡ್ರಿ, 6 ತಿಂಗಳು, ಉಳ್ಕಿದ 6 ತಿಂಗಳು ಸ್ಟ್ರೆಸ್ ಒಳಗೆ ಹೋಗ್ಬೇಕು ಸರ್ ಗಿಡ. ಸೊ ನಾವು ದಾಳಿಂಬೆ ಮಾಡಿದಾಗ ನಮಗೇನಾಯ್ತು, ರೇಟ್ ಚಲೋ ಸಿಕ್ತು ಸರ್, ಒಂದೇ ರೇಟ್. ಆಮೇಲೆ ನಿಮಗೆ ಸ್ವತಃ ಗೊತ್ತೈತಿ ದಾಳಿಂಬೆಗೆ ದುಂಡಾನು ಅಂಗಮಾರಿ ರೋಗ ಬರ್ತೈತೆ ಸರ್, ಬ್ಯಾಕ್ಟೀರಿಯಲ್ ಬ್ಲೈಟ್ ಡಿಸೀಸ್ ಬಂತು. ಅವಾಗ ಏನಾಯ್ತು ಸರ್, ಅದಕ್ಕೆ ಔಷಧ ಇಲ್ಲ, ಅದು ಏರ್ ಬಾರ್ನ್ ಡಿಸೀಸ್ ಎಲ್ಲ, ಗಿಡಗಳನ್ನು ತೆಗಿಬೇಕಂತ ಬಂತು. ಗಿಡಗಳನ್ನು ತೆಗೆದಾಗ ಏನಾಯ್ತು, ನಮ್ಮ ಹೊಲ ಮೊದಲು ನಾನು ಏನು ಪ್ರಯತ್ನ ಪಟ್ಟು ಮಾಡಿದ್ದೆ ಪ್ಲೇನ್ ಹಿಂಗೆ ಕಾಣಕತ್ತ ಬಿಡ್ತು. ಮೊದ್ಲಿದ್ದಂಗೆ ಮತ್ತೆ ಕಿತ್ತು ಒಗದ್ಬಿಟ್ರಿ ಸರ್ ಗಿಡ. 7-8 ವರ್ಷದ ಗಿಡ, ಅಯ್ಯೋ ಮಕ್ಕಳಿಗೆ ಕಿತ್ತು ಒಗ್ದಂಗೆ ಆಯ್ತು ಸರ್. ನಾವು ಹಡದ ಮಕ್ಕಳಿಗೆ ಹೆಂಗೆ ಎತ್ತಿ ಒಗಿತೀವಿ ಹಂಗಾಗಿತ್ತು ಸರ್. ಅವಾಗೂ ಮಕ್ಕಳು ಪ್ರಶ್ನೆ ಕೇಳಿದ್ರಿ, ಏನು ಮಾಡಿದ್ರಿ ನೀವು ಇಷ್ಟು ದಿವಸ ಅಂತ. ಅವಾಗ ವಿಚಾರ ಮಾಡಿದೆ ಸರ್, ಇನ್ನು ಒಂಟಿ ಬೆಳೆ ಪದ್ಧತಿ ಮಾರಕ, ಬಹು ಬೆಳೆ ಪದ್ಧತಿ ಪೂರಕ, ಈಗ ಒಂದೇನಾರ ಡೈವರ್ಷನ್ ನಾವು ಮಾಡಬೇಕು. ಅದು ಗೊತ್ತಾಗಿದ್ದು ಹೆಂಗೆ ನಿಮಗೆ ಆ ಟೈಮಲ್ಲಿ? ಆ ಟೈಮ್ ಒಳಗದ, ಯಾಕಂದ್ರೆ ಯಾವಾಗ ಗಿಡಗಳನ್ನು ತೆಗಿಬೇಕಂತ ಅನಿಸಿದ್ರು, ಅಂದ್ರೆ ಎಲ್ಲರೂ ಅದೇ ಪದ್ಧತಿ ಫಾಲೋ ಮಾಡ್ತಿದ್ರು, ನಿಮಗೆ ಮಾತ್ರ ಹಂಗೆ ಅನಿಸ್ತಲ್ಲ ಯಾಕೆ? ನನಗೆ ಯಾಕೆ ಅನಿಸ್ತಂದ್ರೆ ಅವಾಗ ಶಕ್ತಿ ಇತ್ತು ಸರ್, ದುಡಿಯೋ ಶಕ್ತಿ ಇತ್ತು. ನನ್ನ ಮಗಳು ಬಂದು ಒಂದು ಮಾತು ಹೇಳಿದ್ಲು, ಇದೇನು ಜೀವನ ನಮಗೆ ಕೊಟ್ಟಿರಿ, ಇಂಥ ಜೀವನ ಕೊಡಲಿಕ್ಕೆ ನಮಗೆ ಜನ್ಮ ಯಾಕೆ ಕೊಟ್ರಿ ಅಂತ ಒಂದು ಪ್ರಶ್ನೆ ನನ್ನ ಮಗಳು ಕೇಳಿದ್ಲು. ಆಕಿನ ಮಾತು ನನಗೆ ನಿದ್ದೆ ಮಾಡಲಿಕ್ಕೆ ಕೊಡಲಿಲ್ಲ. ಆಮೇಲೆ ಎದ್ರೊಳಗೂ ಮನಸ್ಸು ಬರಲಿಲ್ಲ ಸರ್. ಅವಾಗ ನನಗನ್ನಿಸ್ತು ಇವತ್ತು ಇನ್ನೂ ಶಕ್ತಿ ಐತಿ, ಯಾಕಂದ್ರೆ ಆಕಿ ಪ್ರಶ್ನೆ ಕೇಳಿದಾಗ ನನಗೆ 36 ವರ್ಷ ಇತ್ತು ಸರ್, ಇವತ್ತು 50 ವರ್ಷ ಐತೆ ಸರ್. ಸೊ ಅವಾಗ ನಾನು ವಿಚಾರ ಮಾಡಿದೆ, ಇವತ್ತು ನಾನು ಮುಂದೆ ಏನಾರ ಒಂದು ಆಲೋಚನೆ ಮಾಡಿಕೊಂಡು ನಮ್ಮ ಮನೆಯವರಿಗೆ, ನಮ್ಮ ಮಕ್ಕಳಿಗೆ ವಜ್ಜೆ ಆಗಲಾರ್ದಂಥ ಒಂದು ಏನಾರ ಬೆಳೆ ನಾವು ವಿಚಾರ ಮಾಡಬೇಕಂತ. ಆವಾಗ ನಾನು ಎಗ್ರೋ ಫಾರೆಸ್ಟ್ರಿ ಬಗ್ಗೆ ಸ್ಟಡೀಸ್ ಚಾಲೂ ಮಾಡಿದೆ ಸರ್. ನಮ್ಮ ಎಗ್ರೋ ಫಾರೆಸ್ಟ್ರಿ ಒಳಗೆ ಭಾಳಷ್ಟು ವೆರೈಟಿಗಳದಾವೆ ಸರ್. ಹೆಬ್ಬೇವು ಐತಿ, ಸಾಗವಾನಿ ಐತಿ, ಮಹಾಗನಿ ಐತಿ, ಆಮೇಲೆ ಟೀಕ್ ಐತಿ, ಎಲ್ಲ ಐತಿ. ಅದ್ರೊಳಗೆ ಶ್ರೀಗಂಧಕ್ಕೆ ಭಾಳ ಬೇಡಿಕೆ ಐತಿ. ಆಮೇಲೆ ನಮ್ಮ ಕರ್ನಾಟಕದ ಶ್ರೀಗಂಧಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾಳ ಬೇಡಿಕೆ ಯಾಕೈತಂದ್ರೆ 6-8% ಎಣ್ಣೆ ಅಂಶ ಇರುವಂಥ ರಾಜ್ಯ ನಮ್ಮ ಜಗತ್ತೊಳಗೆ ಯಾವುದಾದ್ರೂ ಐತಂದ್ರೆ ಕರ್ನಾಟಕ ಸರ್. ಸೊ ವಿ ಆರ್ ವೆರಿ ಪ್ರೌಡ್ ದ್ಯಾಟ್ ವಿ ಬಿಲಾಂಗ್ ಟು ಕರ್ನಾಟಕ ಸಾಯಿಲ್. ಯಾಕಂದ್ರೆ ಈ ಮಣ್ಣೊಳಗೆ ಹುಟ್ಟಬೇಕಂದ್ರೂ ನಾವು ಪುಣ್ಯ ಮಾಡೀವಿ ಸರ್. ಯಾಕಂದ್ರೆ ಇಂಥ ಮಣ್ಣು, ಆಮೇಲೆ ಇಂಥ ಒಂದು ಗೌರವ ಮರ್ಯಾದೆ ನಮ್ಮ ಬೆಳೆ ನಮಗೆ ಕೊಡಕತ್ತೈತಂದ್ರೆ ಅದು ಈ ಮಣ್ಣಿನಿಂದ ಅಲ್ಲ ಸರ್. ನಾವು ಈ ಮಣ್ಣಿಗೆ ಒಳಪಟ್ಟಿವಿ, ಈ ಮಣ್ಣಿಗೆ ಸಂಬಂಧಪಟ್ಟಿವಿ ಅಂಥೇಳಿ ನಮ್ಗೆ ಅಧಿಕಾರ ಐತಿ.
ನಾವು ಸಂಬಂಧಪಟ್ಟಿದ್ದಿಲ್ಲ ಅಂದ್ರೆ ಅಧಿಕಾರನೂ ನಮಗೆ ಸಿಗ್ತಿದ್ದಿಲ್ಲ. ಯಾಕಂದ್ರೆ ಈಗ ನಾರ್ತ್ ಇಂಡಿಯನ್ ಸೈಡ್ನು ಭಾಳಷ್ಟು ಮಂದಿ ಬೆಳಿತಾರೆ ಸರ್, ಬಟ್ ಡಿಫರ್ ಆಗ್ತದೆ. ಆಯಿಲ್ ಕಂಟೆಂಟ್ ಭಾಳ ಡಿಫರ್ ಆಗ್ತದೆ, ಹಾರ್ಟ್ ವುಡ್ ಫಾರ್ಮೇಷನ್ ಭಾಳ ಡಿಫರ್ ಆಗ್ತದೆ. ಬಟ್ ಸ್ಪೆಷಲಿ ಕರ್ನಾಟಕನೂ ಸರ್ ಇಟ್ ಹ್ಯಾಸ್ ಟೋಟಲಿ ಕ್ಯಾಪ್ಚರ್ಡ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್. ಅದಕ್ಕೆ ನಾನು ವಿಚಾರ ಮಾಡಿದೆ, ನಮ್ಮ ಮಣ್ಣು ನಮಗೆ ಪೂರಕವಾಗಿದೆ, ನಮ್ಮ ವಾತಾವರಣ ನಮಗೆ ಪೂರಕವಾಗಿದೆ, ಅದಕ್ಕೆ ಸ್ವಲ್ಪ ನಾವು ಯಾಕೆ ಎಗ್ರೋ ಫಾರೆಸ್ಟ್ರಿ ಬಗ್ಗೆ ವಿಚಾರ ಮಾಡಬಾರ್ದು. ಇದನ್ನ ಉಮಾಶಂಕರ್ ಸರ್ ಜೊತೆ ನಿಮ್ಮ ಹಸ್ಬೆಂಡ್ ಜೊತೆ ಚರ್ಚೆ ಮಾಡ್ತಿದ್ದೀರಾ? ಕುಂತು ಚರ್ಚೆ ಮಾಡಿ ಆಮೇಲೆ ಎಲ್ಲರೂ ಅದನ್ನ ಒಪ್ಕೊಳ್ಳಿಲ್ಲ ಸರ್. ಎಲ್ಲರೂ ಹಾಗೆ ಅಂದ್ರೆ ಎಲ್ಲರೂ ಹುಚ್ಚರಂತ ಭಯಕತ್ತಿ ಬಿಟ್ರಿ ಸರ್. ಅಲ್ಲ ಎಲ್ಲೇ ರಾಯಚೂರು ಡಿಸ್ಟಿಕ್ ಇಂಥ ಬಿಸಿಲು ಇಂಥ ಗುಡ್ದಾಗ ಶ್ರೀಗಂಧ ಎಲ್ಲಿ ಬೆಳಿತೈತಿ, ಮತ್ತೊಂದು ಏನೋ ಹುಚ್ಚತನ ಮಾಡಕತ್ತಾಳ ಹೆಣ್ಮಗಳು ತಲೆ ಕೆಟ್ಟು ಕುಂತಾಳ ಅಂತ ಭಯಕತ್ತಿದ್ರು ಸರ್ ಎಲ್ಲರೂ. ಅದು ಬೇರೆ ದೊಡ್ಡ ಅಂತಿದ್ರು ಸರ್. ಆದ್ರೆ ಎಲ್ಲರೂ ಬೈಬೇಕಾದ್ರೆ ಒಳಗಿಂದ ಒಂದು ಧ್ವನಿ ಬರ್ತೈತೆ ಸರ್, ನೀನು ಮಾಡ ಆ ಮಣ್ಣು ನೀನು ಕೈ ಬಿಡುದಿಲ್ಲ ಅನ್ನುವಂಥ ಒಂದು ಒಳಗಿಂದ ಒಂದು ಧ್ವನಿ ಬರ್ತೈತೆ ಸರ್. ಆ ಧ್ವನಿ ನನಗೆ ಬಂತು ಸರ್. ಅದಕ್ಕೆ ನಾನು ನನ್ನ ಮನಸ್ಸಿನ ಮಾತು ಕೇಳಿದೆ ಸರ್. ನನ್ನ ಮನಸ್ಸಿನ ಮಾತು ಯಾಕೆ ಕೇಳಿದೆ ಅಂದ್ರೆ ನನಗೆ ಎಲ್ಲರೂ ಕೈ ಬಿಟ್ಟಿದ್ರು ಸರ್, ಎಲ್ಲರದು ಮೊಬೈಲ್ನೂ ಸ್ವಿಚ್ ಆಫ್ ಆಗಿತ್ತು, ಆದ್ರೆ ನನ್ನ ಮಣ್ಣು ನನ್ನ ಕೈ ಬಿಟ್ಟಿಲ್ಲ ಸರ್. ಅಂದ್ರೆ ನೀವು ಸಪೋರ್ಟ್ ಕೇಳೋಕೆ ಅಂತ ಫೋನ್ ಮಾಡ್ತಿದ್ರಾ? ಎಸ್ ಮಾಡ್ತಿದ್ದೆ ಸರ್. ಏನು ಆರ್ಥಿಕವಾಗಿ ಕೇಳೋಕೆ ಫೋನ್ ಮಾಡ್ತಿದ್ರಾ? ಆರ್ಥಿಕವಾಗಿನೂ ಕೇಳ್ತಿದ್ದೆ ಸರ್, ಆಮೇಲೆ ಫೈನಾನ್ಷಿಯಲಿ ಕೇಳ್ತಿದ್ದೆ, ಮಾರಲ್ ಕೇಳ್ತಿದ್ದೆ, ಫಿಸಿಕಲ್ ಸಪೋರ್ಟ್ ಕೇಳ್ತಿದ್ದೆ, ಮೆಂಟಲ್ ಸಪೋರ್ಟ್ ಕೇಳ್ತಿದ್ದೆ. ಮೇಡಮ್, ಔಟ್ ಆಫ್ ಕ್ಯೂರಿಯಾಸಿಟಿ, ಎಸ್ ಆ ಟೈಮಲ್ಲಿ ಎಷ್ಟು ಸಾಲ ಆಯ್ತು ನಿಮಗೆ? ನಮ್ಗೆ ಈಗ ಮೆಲ್ಲಕ್ಕೆ ಒಂದು 15-20 ಲಕ್ಷ ಮೇಲೆ ಸಾಲ ಮಾಡ್ಕೊಂಡಿದ್ದೆ ಸರ್ ನಾನು. ಅದು ಭಾಳ ಆಗಿತ್ತು ಸರ್. ಆಮೇಲೆ ಬಡ್ಡಿ ಜಗ್ಗೆ ಬೆಳೆದ್ ಬಿಟ್ಟಿತ್ತು ಸರ್. ಬ್ಯಾಂಕಲ್ಲಿ ತಗೊಂಡಿದ್ರಾ? ಬ್ಯಾಂಕ್ನು ತಗೊಂಡಿದ್ವಿ, ಹೊರಗೂ ತಗೊಂಡಿದ್ವಿ, ಎಲ್ಲಾ ಕಡೆ ತಗೊಂಡಿದ್ವಿ ಸರ್. ತಗೊಂಡು ಯಾಕಂದ್ರೆ ಒಂದು ಆಸೆ ಏನಿತ್ತು, ದಾಳಿಂಬೆ ಚಲೋ ಬೆಳಿತಿರ್ತಂತಿತ್ತು ಸರ್. ಆದ್ರೆ ಅದು ಬ್ಲೈಟ್ ಬಂದು ಅಡ್ವಾನ್ಸ್ ಕೊಟ್ಟಿದ್ದು ವಾಪಸ್ ತಗೊಂಡು ಹೋಗಿ ಪೂರಾ ಮೆತ್ತಗಾಗ್ಬಿಟ್ಟಿದ್ದೆ ಸರ್. ಆ ಟೈಮಲ್ಲಿ ನೀವು ಬಹಳ ಮಾನಸಿಕವಾಗಿ ಹೌದೌದು ಹೋಗಿದ್ದೆ ಸರ್, ಹೋಗಿದ್ದೆ. ಆಮೇಲೆ ನನ್ನ ಮೇಲೆ ವಿಶ್ವಾಸನೂ ಹೋಗಿತ್ತು ಸರ್. ಆಮೇಲೆ ನನ್ನ ಜೊತೆ ಪಾಪ ನನ್ನ ಗಂಡನೂ ಬಹಳ ಫೇಸ್ ಮಾಡಕತ್ತಿದ್ರು ಸರ್. ಆಮೇಲೆ ನಮ್ಮ ರಿಲೇಟಿವ್ಸ್ ಒಳಗೆ ನಾವೆಲ್ಲಿನೂ ಹೋದ್ರೆ ನಮ್ಮ ಅಕ್ಕ ತಂಗಿ ಒಂದು ಸಾಫ್ಟ್ವೇರ್ ಇಂಜಿನಿಯರಿಗೆ ಏನು ಗೌರವ ಮರ್ಯಾದೆ ಇತ್ತು, ಒಂದು ರೈತ ಮಹಿಳೆಗೆ ಇದ್ದಿಲ್ಲ ಸರ್. ನನಗೂ ಭಾಳಷ್ಟು ಮಂದಿ ಬಾವ ಅಂತ ನೆಲ ತೋರಿಸಿದ ಉದಾಹರಣೆಗಳು ಭಾಳ ಅದಾವೆ ಸರ್. ಇವತ್ತು ಫಸ್ಟ್ ಕರೆಯಕತ್ತಾರ, ದಟ್ ಈಸ್ ಡಿಫ್ರೆಂಟ್. ಆದ್ರೆ ಅವತ್ತೇನು ಹ್ಯೂಮಿಲೇಷನ್ಸ್ ನಾವು ಫೇಸ್ ಮಾಡಿದ್ವಿ, ಅವತ್ತೇನು ನಾವು ಹೆರಾಸ್ಮೆಂಟ್ಗಳನ್ನು ಫೇಸ್ ಮಾಡಿದ್ವಿ, ಅವತ್ತೇನು ನಾವು ಇದು ಐಸೋಲೇಷನ್ಗಳನ್ನು ಫೇಸ್ ಮಾಡಿದ್ವಿ, ಅದು ನಮಗೆ ಮುಂದಿನ ಜೀವನಕ್ಕೆ ದಾರಿದೀಪ ಅದು ಸರ್ ಅವು. ಯಾಕಂದ್ರೆ ಆ ಹ್ಯೂಮಿಲೇಷನ್ಸ್ ಆಮೇಲೆ ಐಸೋಲೇಷನ್ಸ್ ಇದ್ದಿಲ್ಲ ಅಂದ್ರೆ ಈ ಕ್ರಿಯೇಟಿವಿಟಿ ಬರ್ತಿದ್ದಿಲ್ಲ ಸರ್. ಗ್ರೇಟ್ಫುಲ್ ಟು ದೆಮ್. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ನಾ. ಯಾಕಂದ್ರೆ ನನ್ನ ಜೀವನದೊಳಗೆ ಅವತ್ತು ಅವ್ರು ನನಗೆ ಹಂಗೆ ಹಿಂಡಿದ್ದಿಲ್ಲ ಅಂದ್ರೆ ನನ್ನ ಒಳಗಿಂದ ಈ ರಸ ಹೊರಗೆ ಬರ್ತಿದ್ದಿಲ್ಲ ಸರ್. ಸೊ ಅದಕ್ಕೆ ಅವಾಗ ನನಗೆ ವಿಚಾರ ಮಾಡಿದೆ, ಈ ಇದ್ದಂಥ ನಮ್ಮ ಹೊಲದೊಳಗೆ ಒಂದು ಮಧ್ಯಮ ವರ್ಗದ ಮಹಿಳೆಗೆ 8 ಎಕರೆ ಅಂದ್ರೆ ದೊಡ್ಡದೇ ಸರ್. ಆ 8 ಎಕರೆ ಹೊಲವನ್ನು ನಾನು ಯಾಕೆ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಯಾಗಿ ಮಾರ್ಪಾಡು ಮಾಡಬಾರ್ದು? ಯಾಕಂದ್ರೆ ನನ್ನ ಮಲ್ಟಿನ್ಯಾಷನಲ್ ಕಂಪ್ನಿ ನನ್ನ ಹೊಲನೂ ಒಂದು ಕಂಪ್ನಿನೇ ಸರ್. ಬಿಕಾಸ್ ನಾನು ಒಂದು ಬೀಜದಿಂದ ಕೋಟಿ ಬೀಜಗಳನ್ನು ಸೃಷ್ಟಿ ಮಾಡಕತ್ತೀನಿ. ಈಗ ಕಂಪ್ನಿ ಒಳಗೆ ಏನು ಮಾಡ್ತಾರೆ ಸರ್, ಅವರು ಆರ್ಟಿಫಿಷಿಯಲ್ ಬೆಳಕು ಯೂಸ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಕರೆಂಟ್ ಯೂಸ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಎವ್ರಿಥಿಂಗ್ ಯೂಸ್ ಮಾಡ್ತಾರೆ. ಇಲ್ಲೇ ನಮಗೆ ನಮ್ಮ ನೇಚರೇ ಕೊಡ್ಲಿಕ್ಕತ್ತದ. ಸೂರ್ಯ ಬಿಸಿಲು ಕೊಡಕತ್ತಾನ, ಗಾಳಿ ಕೊಡಕತ್ತದ, ಭೂಮಿ ಕೊಡ್ಲಿಕ್ಕತ್ತದ. ಪ್ರತಿಯೊಂದು ನನಗೆ ಫ್ರೀ ಆಫ್ ಕಾಸ್ಟ್ ಸಿಗಾಕತ್ತಾಗ ನನಗೆ ಅದ್ರ ಬೆಲೆ ಗೊತ್ತಾಗ್ತಿಲ್ಲ. ಐ ಹ್ಯಾವ್ ಟೇಕನ್ ಇಟ್ ಆಸ್ ಗ್ರಾಂಟೆಡ್. ಸೊ ಮೈ ಲ್ಯಾಂಡ್ ಈಸ್ ಮೈ ಮಲ್ಟಿನ್ಯಾಷನಲ್ ಕಂಪ್ನಿ. I am the reason for my input, I am the reason for my output. But I am the problem, I am the solution. Yes, I have to work. Dedication should be there, determination should be there, and at the same time hard work. ನಿಮಗೆ ಅವಮಾನಗಳಾಗಿಲ್ಲದೆ ಹೋಗಿದ್ರೆ, ನಿಮ್ಮ ಒಬ್ಬಂಟಿತನ ಕಾಡದೆ ಹೋಗಿದ್ರೆ, ಮಕ್ಕಳು ಕೇಳೋ ಪ್ರಶ್ನೆಗಳು ಅದ್ಯಾವುದೂ ಇರಲಿಲ್ಲ ಅಂದರೆ ಇವತ್ತು ನಾವು ಇಂತಹ ಕವಿತಾ ಮಿಶ್ರಾ ಅವರನ್ನು, ಈ ಮಾದರಿ ರೈತ ಮಹಿಳೆಯನ್ನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ ಮೇಡಮ್. ಹೌದು. ಅದಾದಮೇಲೆ ನೀವು ಈಗ ನಾವು ಮುಂಚೆ ಎಲ್ಲ ಸ್ಯಾಂಡಲ್ವುಡ್ ಅಂದ ತಕ್ಷಣ ನಮಗೆ ಸ್ಯಾಂಡಲ್ ಸೋಪ್ ನೆನಪಾಗುತ್ತೆ, ಮೈಸೂರು ನೆನಪಾಗುತ್ತೆ. ಆದರೆ ಈಗ ನಮಗೆ ಹೆಂಗಾಗಿದೆ ಅಂದರೆ ಸ್ಯಾಂಡಲ್ವುಡ್ ಅಂತ ಹೇಳಿದ ತಕ್ಷಣ ಸಿನಿಮಾದ ಜೊತೆಗೆ ನಮ್ಮ ಕವಿತಾ ಮಿಶ್ರಾ ಅನ್ವರ್ಥವಾಗಿ ಕಾಣಿಸ್ತಾ ಇದ್ದಾರೆ. ನೀವು ಇದನ್ನು ಕೇಳಿರ್ತೀರ ಈ ಮಾತನ್ನು. ಅದು ಆ ಶ್ರೀಗಂಧದ ಆಲೋಚನೆ ಬಂದಿದೆ ಯಾವಾಗ ನಿಮಗೆ? ಈಗ ಶ್ರೀಗಂಧದ ಆಲೋಚನೆ ಯಾಕೆ ಬಂದೆ ಅಂದ್ರೆ, ಈಗ ಯಾವುದೋ ಒಂದು ಹುಡುಗಿಗೆ ನೀವು ಮದುವೆ ಮಾಡ್ಕೊಂಡ್ರೆ ರೈತರಿಗೆ ಒಲ್ಲೆನಾಕತ್ತಾರ ಸರ್. ಹೌದು. ಯಾಕಂದ್ರೆ ತಿಂಗಳ ಪಗಾರ ಇರುವುದಿಲ್ಲ, ರಿಟೈರ್ಮೆಂಟ್ ಪೆನ್ಷನ್ ಇರುವುದಿಲ್ಲ. ಹೌದು. ಈಗ ನನ್ನ ಹೊಲದೊಳಗೆ ನಾನು ತಿಂಗಳ ಪಗಾರ ರೆಡಿ ಮಾಡಬೇಕು, ರಿಟೈರ್ಮೆಂಟ್ ಪೆನ್ಷನ್ ರೆಡಿ ಮಾಡಬೇಕು. ಅಂಥ ಒಂದು ಸ್ಕೀಮನ್ನು ನನ್ನ ಹೊಲದೊಳಗೆ ನಾನು ಯಾಕೆ ಮಾಡಬಾರ್ದು? ಸೊ ಅದಕ್ಕೆ ನಾನು ಏನು ಮಾಡಿದೆ ಸರ್, ಟಿಂಬರ್
ಅಗ್ರೋ ಫಾರೆಸ್ಟ್ರಿ ಅನ್ನೋ ಟಿಂಬರ್ ಅದು ಫಿಕ್ಸ್ ಡೆಪಾಸಿಟ್. ಶ್ರೀಗಂಧ ಒಂದ ಬೆಳೆಯುವುದಿಲ್ಲ ಸರ್, ಅದು ಪರಾವಲಂಬಿ ಗಿಡ ಬೇರೆ ಗಿಡದ ಆಶ್ರಯದಲ್ಲಿ ಬೆಳೀತದೆ. ಕರೆಕ್ಟ್. ಸೊ ಬೇರೆ ಗಿಡದ ಆಶ್ರಯದಲ್ಲಿ ಶ್ರೀಗಂಧ ಬೆಳಿಬೇಕಾದ್ರೆ ನಾವು 12ರಿಂದ 15 ವರ್ಷ ರೈತರು ಬರೀ ಶ್ರೀಗಂಧ ನೋಡ್ಕೊಂಡು ಕುಂತ್ರೆ ನಮ್ಮ ಮನೆತನ ನಡೆಯುವುದಿಲ್ರಿ. ನಾವೆಲ್ಲ ಬಹಳ ಕಷ್ಟದಿಂದ ಬಂದವ್ರು ಅದೀವಿ. ಈಗ ಈಗ ಬರೀ ಶ್ರೀಗಂಧ ಮಾಡ್ತೀವಿ ಅಂದ್ರೆ ಮನೆಗೆ ಹಿರಿಯರು ಬ್ಯಾಡ ಅಂತಾರ ಸರ್. ಅಲ್ಲ ನಿಜ, ಆ ಟೈಮ್ ನೆನೆಸ್ಕೊಂಡ್ರೆ ನೀವು ಇವ್ರು ಹುಚ್ಚರೇ ಯೋಚನೆ ಮಾಡಿ. ಅದಕ್ಕೆ ನಾನು ಏನ್ ಮಾಡಿದೆ ಸರ್, ಎಂತ ಗಿಡಗಳನ್ನ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಶ್ರೀಗಂಧದ್ದು ಹೊಟ್ಟಿ ತುಂಬೇಕು, ನಮ್ದು ಹೊಟ್ಟಿ ತುಂಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಶ್ರೀಗಂಧದ ಜೊತೆ ಸೀತಾಫಲ 600 ಗಿಡ, ನೀರ್ಲಣ್ಣು 250 ಗಿಡ, ಮಾವು 1250 ಗಿಡ, ಆಮೇಲೆ ಪೇರಲ 280 ಗಿಡ, ಆಮೇಲೆ ಅದರ ಜೊತೆ ಮೋಸಂಬಿ ಅವೊಂದು 200 ಗಿಡ, ಆಮೇಲೆ ನಿಂಬು ಒಂದು 200 ಗಿಡ, ಮಾವು ಒಂದು 1250 ಗಿಡ, ಬಾಳೆಹಣ್ಣು ಒಂದು 400 ಗಿಡ, ಆಮೇಲೆ ಹುಣಸೆ ಹಣ್ಣು ಒಂದು 500 ಗಿಡ, ನುಗ್ಗಿಕಾಯಿ ಒಂದು 100 ಗಿಡ. ಅಂದ್ರೆ ಋತು ಆಧಾರಿತ ಬೆಳೆ ಪದ್ಧತಿ. ಪ್ರತಿಯೊಂದು ಋತುವಿನಿಂದ ರೈತನಿಗೆ ಆದಾಯ ಬರ್ತಿರ್ಬೇಕು, ಅವ್ನು ಯಾರ ಕಡೆ ಬೇಡಬಾರ್ದು. ಫ್ರಮ್ ಎವ್ರಿ ಸೀಸನ್ ಅ ಫಾರ್ಮರ್ ಮಸ್ಟ್ ಗೆಟ್ ಇನ್ಕಮ್. ಅದು 10,000 ಬರಲಿ, ಅದು 20,000 ಬರಲಿ, 1 ಲಕ್ಷ ಬರಲಿ, ಬಿಕಾಸ್ ಮಾರ್ಕೆಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್. ವಿ ಡೋಂಟ್ ಹ್ಯಾವ್ ರೈಟ್ ಟು ಫಿಕ್ಸ್ ದ ಪ್ರೈಸಸ್. ವಿ ಡೋಂಟ್ ಹ್ಯಾವ್ ದಟ್. ಅದಕ್ಕೆ ನಾನು ನಮ್ಮ ರೈತರಿಗೆ ಹೇಳೋದು, ಪರಿಸ್ಥಿತಿಗಳ ವಿರುದ್ಧ ಹೋರಾಡೋದ್ಕಿಂತ ಪರಿಸ್ಥಿತಿಗಳ ಜೊತೆಗೆ ಹೋಗ್ರಿ. ಅದು ಹೆಂಗೆ, ನಿಮ್ಮ ಹಿರಿಯರು ನಿಮಗೆ ಏನು ಹೊಲ ಇಟ್ಟಾರಲ್ಲ, ಅದು ನಿಜವಾಗ್ಲೂ ನಿಮಗೆ ಬಂಗಾರ ಇಟ್ಟಾರ. ರೊಕ್ಕ ಕೊಟ್ರೆ ಬಂಗಾರ ಸಿಗ್ತದೆ, ಅಗ್ರಿಕಲ್ಚರ್ ಲ್ಯಾಂಡ್ ಸಿಗೋದಿಲ್ರಿ. ಯಾಕಂದ್ರೆ ನೀವು ಬೆಂಗಳೂರದವರು 1200 2,500 ಸ್ಕ್ವೇರ್ ಫೀಟ್ ಮನಿ ಕಟ್ಟಿ ನೀವು ಭಾಳ ಸೌಕಾರ ಅಂತ ಮೆರಿತೀರಿ, ಸಂತೋಷ. ಆದ್ರೆ ಈ ಜಗತ್ತೊಳಗೆ ಎಲ್ಲಕ್ಕಿಂತ ಸೌಕಾರ ಯಾರಾದರೂ ಅದಾರ ಅಂದ್ರೆ ರೈತರು. 1 acre ಈಸ್ ಈಕ್ವಲ್ ಟು 40 ಗುಂಟ, 1 ಗುಂಟ ಈಸ್ ಈಕ್ವಲ್ ಟು 1000 ಸ್ಕ್ವೇರ್ ಫೀಟ್. 40,000 ಸ್ಕ್ವೇರ್ ಫೀಟ್ ಒಡೆಯರು ಈ ಜಗತ್ತೊಳಗೆ ಯಾರಾದರೂ ಅದಾರ ಅಂದ್ರೆ ರೈತರು. ನಾವೆಲ್ಲರ್ಕಿಂತ ಸೌಕಾರ ಸರ್. We feel very proud that we are farmers of India, we are farmers of Karnataka. We feel very proud. ಅನುಮಾನ ಇಲ್ಲ ಮೇಡಮ್. ನಿಮ್ಮ ಮಾತುಗಳಲ್ಲಿ ಗಮನಿಸ್ತಾ ಇದ್ದೆ ನಾನು, ನಮ್ಗೆ ಹೆಂಗೆ ಒಬ್ಬ ಮನುಷ್ಯಾಗ ಒಂದು ಮೂಗು, 2 ಕಣ್ಣು, 2 ಕೈ, ಕಾಲು, ಹೆಂಗೆ ನಮ್ಮ ದೇಹದ ಭಾಗಗಳನ್ನು ಹೇಳ್ತೀವೋ ಆ ರೀತಿ ಈ ಗದ್ದೆನೇ ನಾನು, ಈ ಹೊಲನೇ ನಾನು, ಈ ತೋಟನೇ ನಾನು. ಇಷ್ಟು ಮರ ಆದವು, ಇಷ್ಟು ಗಿಡ ಆದವು, ಇಷ್ಟು ಸೀತಾಫಲ ಅದಾವು, ಇಷ್ಟು ಹುಣಿಸಿದವು ಅಂತ ಹೇಳೋದಿದೆಯಲ್ಲ, ಅದು ಎಷ್ಟು ಉಸಿರಾಗಿಸ್ಕೊಂಡಿದ್ದೀರಿ ಅನ್ನೋದು ನನಗೆ ಅರ್ಥ ಆಗುತ್ತೆ. ಅದಿಲ್ಲದೆ ಹೋದರೆ ಇಷ್ಟು ಹೆಮ್ಮೆಯಿಂದ ಪ್ರೀತಿಯಿಂದ ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ಮೈ ಕ್ವೆಶನ್ ಈಸ್, ಆ ಟೈಮಲ್ಲಿ ನೀವು ಹೆಂಗೆ ರೀಗೈನ್ ಮಾಡ್ಕೊಂಡ್ರಿ? ಎಲ್ಲ ಹೋಗಿತ್ತು, ಸಾಲ ಇತ್ತು, ಆ ಟೈಮಲ್ಲಿ ಮತ್ತೆ ಹೊಸ ಬೆಳೆ ಬೆಳಿಬೇಕು ಆಲೋಚನೆ ಇತ್ತು, ಒಂದಿಷ್ಟು ಸ್ಟಡಿ ಮಾಡಿದ್ರಿ, ಆದರೆ ಮತ್ತೆ ಹಿಂಗೆ ದುಡ್ಡು ನೀವು ತೊಗೊಂಡ್ರಿ. ಅದೇ ಸರ್, ಈಗ ಯಾವುದೇ ಒಂದು ಹೆಣ್ಮಗಳ ಮುಂದೆ ಬರಾಕತ್ತಾಳಂದ್ರೆ ಕಾರಣ ಸೊಸೈಟಿ ಒಳಗೆ ಭಾಳಷ್ಟು ಮಂದಿ ಆರ್ಗನೈಸೇಷನ್ ಅದಾವ ಸರ್, ವೃದ್ಧಾಶ್ರಮಗಳು ಅದಾವ, ಮಹಿಳಾ ಸಾಂತ್ವನ ಕೇಂದ್ರಗಳದಾವ, ಭಾಳಷ್ಟು ಅದಾವ ಸರ್ ಹೆಣ್ಮಕ್ಳಿಗೆ. ಆದ್ರೆ ನನ್ನ ಪ್ರಕಾರ ಒಂದು ಹೆಣ್ಮಗಳಿಗೆ ಗಟ್ಟಿ ಆಗೋದು 3 ಜನರಿಂದ. ಒಂದು, ನನಗೆ ಜನ್ಮ ಕೊಟ್ಟಂಥ ನನ್ನ ತಂದೆ ವಿದ್ಯೆ ಅನ್ನುವಂಥ ಅಸ್ತ್ರ ಕೊಟ್ಟಾಗ, ನನ್ನ ಗಂಡ ಪ್ರೀತಿ ಅನ್ನುವಂಥ ಅಸ್ತ್ರ ಕೊಟ್ಟಾಗ, ನನ್ನ ಮಗ ಆಸರೆ ಅನ್ನುವಂಥ ಅಸ್ತ್ರ ಕೊಟ್ಟಾಗ. ನಾನು ಯಾವಾಗ ಬಿದ್ದೆ ಸರ್, ಎಲ್ಲರೂ ನನ್ನ ಕೈ ಬಿಟ್ಟರು, ಪಾಪ ನನ್ನ ಗಂಡ ನನ್ನ ಕೈ ಬಿಟ್ಟಿಲ್ಲ ಸರ್. ನನ್ನ ಗಂಡ ಪಾಪ ಹೊರಗಿಂದ ಸಾಲ ಮಾಡ್ಕೊಂಡು ಬಂದು ನಾವು ಮತ್ತೆ ದುಡ್ಯಮ್, ನಾವು ಮತ್ತೆ ಮೇಲೆ ಎದ್ದೇಳಮ್, ನಿನ್ನೆಲ್ಲ ಶಕ್ತಿ ಐತಿ, ನಿಮ್ಮ ಮತ್ತೆ ಮೇಲೆ ಎದ್ದೇಳ ಅಂತೇಳಿ. ಯಾಕಂದ್ರೆ ನಮ್ಮಪ್ಪ 2 ವರ್ಷ ಇದ್ದಾಗ ನಂಗೆ ನಡೆಯೋದು ಕಲಿಸಿದ್ರಿ ಸರ್. ಆದ್ರೆ ನನ್ನ ಕಾಲು ಹೋಗ್ಬಿಟ್ಟಿದ್ದು ಡಿಪ್ರೆಷನ್ ಒಳಗೆ. ನನ್ನ ಗಂಡ ಸಪ್ತಪದಿ ಅಂತಾರಲ್ಲ, ನನ್ನ ಹೆಜ್ಜೆ ಒಳಗೆ ಹೆಜ್ಜೆ ಆಗಿ ನಿಂತಿದ್ದು ನನ್ನ ಗಂಡ ಸರ್. ಯಾಕಂದ್ರೆ ನಾನು ಇನ್ನೂ 100 ಜನ್ಮ ಎತ್ತಿ ಬಂದರೂ ನನ್ನ ಗಂಡನ ಋಣ ತೀರಿಸ್ಲಿಕ್ಕೆ ಆಗೋದಿಲ್ಲ ಸರ್. ಯಾಕಂದ್ರೆ ನನಗೆ ನಡೆಯಕ್ಕೆ ಬರಲಾರ್ದಾಗ ನನ್ನ ಗಂಡ ನನ್ನ ಕಾಲೊಳಗೆ ಹೆಜ್ಜೆ ಒಳಗೆ ಹೆಜ್ಜೆ ಆದರು. ಆಮೇಲೆ ನನಗೆ ಫೈನಾನ್ಷಿಯಲಿ ಮತ್ತೆ ಸ್ಟ್ರಾಂಗ್ ಮಾಡಿದರು, ನನ್ನ ಮೇಲೆ ವಿಶ್ವಾಸ ಇಟ್ಟು. ಆಮೇಲೆ ನಮ್ಮ ಕಡೆ ರೊಕ್ಕ ಇರಲಾರ್ದಾಗ ನಾವು ಮುಂಜಾನೆ 5:30 ರಾತ್ರಿ 8:30 9 ತನಕ ಗಿಡ ಹಚ್ತಿದ್ವಿ ಸರ್. ಅವ್ರು ಬ್ಯಾಟ್ರಿ ಹಿಡಿತಿದ್ರೆ ನಾ ಹಚ್ತಿದ್ದೆ, ಅವ್ರು ಹಿಡಿತಿದ್ರು. ನನಗೆ ಅವರು, ಅವ್ರಿಗೆ ನಾನು, ಹಿಂಗೆ ಮಾಡ್ಕೊಂಡು ಹೋದಾಗ ಒಳಗಿಂದ ಒಂದು ಗಟ್ಟಿತನ ಬಂತು ಸರ್. ಯಾಕಂದ್ರೆ ಮೊದಲಿನ ಮಂದಿ ಸುಳ್ಳು ಹೇಳಿಲ್ಲ ಸರ್, ಗಂಡ ಅಂದ್ರೆ ಗುಡ್ಡ ಇದ್ದಂಗೆ. ನಿಜವಾಗ್ಲೂ ಗಂಡ ಅಂದ್ರೆ ಗುಂಡಕಲ್ ಇದ್ದಂಗೆ ಸರ್. ನನ್ನ ಗಂಡ ಪಾಪ, ನಾನು ನಿಂತಾಗ ಸರ್, ನಾನು ಬಿದ್ದಾಗ ನನಗೆ 2 ಕೈ ಎತ್ತಿ ಎಬ್ಬಿಸಿ ನಿಂದಿರ್ಸಿದ್ದೆ ನನ್ನ ಗಂಡ ಸರ್. ಅವಾಗ ನನಗನ್ನಿಸ್ತು, ನನ್ನ ಗಂಡನಿಗೋಸ್ಕರ ಆದರೂ ನಾ ಏನಾರು ಮಾಡಿ ತೋರಿಸಬೇಕು. ನನ್ನ ಮೇಲೆ ವಿಶ್ವಾಸ ಇಟ್ಟಂಥ ಒಂದು ಜೀವ, ಎಲ್ಲರೂ ನನ್ನ ಮೇಲೆ ವಿಶ್ವಾಸ ಬಿಟ್ಟಿದ್ರು. ನನ್ನ ಗಂಡ ನಿನ್ನ ಮೇಲೆ ನನಗೆ ವಿಶ್ವಾಸ ಐತಂದ್ರೆ ಅವ್ರ ಸಲುವಾಗಾರ ನಾ ಮಾಡಿ ತೋರಿಸ್ಬೇಕಂತ ಮತ್ತು ಸ್ವಲ್ಪ ಜಮಾ ಮಾಡಿ ಮತ್ತೆ ಪ್ಲಾಂಟೇಶನ್ ಚಾಲೂ ಮಾಡಿದ್ವಿ ಸರ್. ಮತ್ತೆ ಮಾವು, ಪೇರಲ, ಸೀತಾಫಲ, ನೀರ್ಲಣ್ಣು, ಹುಣಸೆಹಣ್ಣು ಪ್ರತಿಯೊಂದು ಆದಾಯವನ್ನು ಚಾಲೂ ಮಾಡಿಕೊಂಡು, ಅದರ ಜೊತೆ ಆದಾಯ ತಕ್ಕೊಂಡು ಶ್ರೀಗಂಧವನ್ನು ಸ್ಟ್ರಾಂಗ್ ಮಾಡಿಕೊಂಡು, ಅದರ ಜೊತೆ ನಮ್ಮ ಯುಗಾದಿ ಬರ್ತದೆ, ದೀಪಾವಳಿ ಬರ್ತದೆ, ನ್ಯೂ ಇಯರ್ ಬರ್ತದೆ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಸರ್. ಬಟ್ ನಮ್ಮ ರೈತರಿಗೆ ಸೆಲೆಬ್ರೇಷನ್ ಇರುವುದಿಲ್ಲ. ಯಾಕಂದ್ರೆ ಯಾವತ್ತು ನಮ್ಮ ಮಳೆ ಬರ್ತೈತೆ ಅವತ್ತು ನಮ್ಮ ದೀಪಾವಳಿ ಸರ್. ಮಳೆ ಬರಲಿಲ್ಲ ಅಂದ್ರೆ ನಮ್ಗೆ ದೀಪಾವಳಿ ಇರಲ್ಲ. ಸೊ ಯಾವಾಗ ನಮಗೆ ದುಡ್ಡು ಬೇಕಾಗಿರ್ತೈತಿ, ಮನೆ ಹೆಣ್ಮಕ್ಳಿಗೆ ಬಂಗಾರ ಹಾಕ್ಬೇಕು, ರೇಷ್ಮೆ ಸೀರೆ ಹಾಕ್ಬೇಕು, ಅವಾಗ ಕೈಯಾಗ ರೊಕ್ಕ ಇಲ್ಲ ಅಂದ್ರೆ ನಾವು ಹೆಂಗೆ ಮಾಡ್ಬೇಕಂತ ಅವಾಗ ನಾನು
ಪಶುಸಂಗೋಪನೆ ಬಗ್ಗೆ ವಿಚಾರ ಮಾಡಿದೆ. 2 ಕುರಿಯಿಂದ ಚಾಲು ಮಾಡಿ ಸರ್ ನಾನು ಇವತ್ತು ಬಂದಿದ್ದು 40 ಕುರಿಗೆ. 40 ಕುರಿ 2 ಕುರಿ ಎಸ್ 2 ಚಾಲು ಮಾಡಿ ಮತ್ತೆ ಅವು ಮಾರಿದೆ ಸರ್. 2ರಿಂದ 4 ತಂದೆ, 4ದಿಂದ 8 ತಂದೆ, 8ದಿಂದ 16 ತಂದೆ, 16ದಿಂದ 32ಕ್ಕೆ ಬಂದೆ ಸರ್. ಹಂಗೆ ನಾನು ಡಬಲ್ ಮಾಡ್ಕೊಂಡು ಬಂದು ನಮ್ಮ ಮನೆ ಹೆಣ್ಮಕ್ಳಿಗೆ ನಾವು ಒಂದು 4 ಕುರಿ ಮಾರಿದಾಗ ನಮಗೆ ಬಂದಿದ್ದು 1 ಲಕ್ಷದೊಳಗೆ ಬಂದಾಗ ಇಬ್ಬರು ಹೆಣ್ಮಕ್ಳಿಗೆ ಅರ್ಧ ತೊಲಿ ಬಂಗಾರ ತಂದು ರೇಷ್ಮೆ ಸೀರೆ ತಂದು ಒಂದು ಕೃಷಿಕನು ಒಂದು ನೌಕರಿದಾರಗತೆ ಬದುಕ್ಬೋದು ಅಂತ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದ್ದೆ ಸರ್. ಅದು ಮೂಲ ಸರ್. ನಾನು ಮುಂಚೆ ಅಂದ್ಕೊಂಡಿದ್ದೆ ಈ ತೋಟಕ್ಕೆ ಗದ್ದೆಗೆ ಇನ್ವೆಸ್ಟ್ಮೆಂಟಿಗೆ ದುಡ್ಡಿಗೆ ಮಾತ್ರ ಪರಿತಪಿಸ್ತಾರೆ ಅಂತ. ಆದರೆ ಅದಕ್ಕಿಂತ ಹೆಚ್ಚಿನದು ನನಗೆ ಅರ್ಥ ಆಗಿದ್ದು ನಿಮ್ಮ ಮಾತುಗಳಲ್ಲಿ ಅಂತ ಹೇಳಿದರೆ ಟ್ರಸ್ಟ್ ಇಸ್ ದ ಇನ್ವೆಸ್ಟ್ಮೆಂಟ್ ಅಂತ. ಹೌದು ಅವರು ನಿಮ್ಮ ಪತಿ ಬಗ್ಗೆ ನೀವು ಹೇಳಿರೋ ಮಾತಿದೆಯಲ್ಲ ಅದು ರೋಮಾಂಚನ ಉಂಟು ಮಾಡ್ತಾ ಇತ್ತು. ರಿಯಲ್ ಇನ್ವೆಸ್ಟ್ಮೆಂಟ್ ಇಸ್ ಟ್ರಸ್ಟ್, ಬಿಲೀಫ್. ಆ ನಂಬಿಕೆ ನೀವು ಸಾಧಿಸ್ಕೊಂಡ್ರಲ್ಲ, ಅದಕ್ಕೆ ನಿಮ್ಮ ಶ್ರಮ, ನಿಮ್ಮ ಪ್ರೀತಿ, ನಿಮ್ಮ ಅನ್ಯೋನ್ಯತೆ ಅದಿಲ್ಲದೆ ಹೋಗಿದ್ರೆ ಬಹುಶಃ ಈ ಒಂದು ಸಮೃದ್ಧಿಯುತವಾದಂಥ ವಾತಾವರಣ ಕಾಣಲಿಕ್ಕೆ ಸಾಧ್ಯ ಇರಲಿಲ್ಲ. ಇಲ್ಲ ಸರ್, ಫ್ಯಾಮಿಲಿ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್, ನಾಟ್ ಓನ್ಲಿ ಇನ್ ಮೈ ಲೈಫ್ ಸರ್, ಇನ್ ಎವ್ರಿಬಡೀಸ್ ಲೈಫ್. ಯಾಕಂದ್ರೆ ನಾವು ಜಗತ್ತು ಜೊತೆ ಹೋರಾಡ್ಬೋದು ಸರ್, ಫ್ಯಾಮಿಲಿ ಜೊತೆ ಹೋರಾಡ್ಲಿಕ್ಕೆ ಆಗಲ್ಲ ಸರ್. ಅಲ್ಲಿ ನೀಲ್ ಡೌನ್ ಆಗಬೇಕ ಸರ್. ಆಮೇಲೆ ಅಲ್ಲಿ ನೀಲ್ ಡೌನ್ ಆಗಿ ನಾವು ಸೋತಾಗ ನಿಜವಾಗ್ಲೂ ಗೆದ್ದಂಗೆ ಸರ್ ನಾವು. ಅಲ್ಲ ಮೇಡಮ್, ಈಗ ನಿಮ್ಮ ಎಜುಕೇಶನ್ ಇಲ್ಲಿ ಎಷ್ಟು ಹೆಲ್ಪ್ ಆಯ್ತು ಅಂತ? ಸರ್, ಒಂದು ಹೆಣ್ಮಗಳಿಗೆ ವಿದ್ಯೆ ಅನ್ನೋದು ಒಂದು ಅಸ್ತ್ರ ಸರ್. ಅದು ಹೆಂಗೆ ಅಸ್ತ್ರ ಅಂತ ಕೇಳ್ರಿ. ಹೇಳಿ ಮೇಡಮ್. ಈಗ ಭೂಮಿ ಎಲ್ಲರ ಕಡೆ ಐತಿ ಸರ್. ಹೌದ್ರಿ. ಕವಿತಾ ಮಿಶ್ರನ್ ಕಡೆ ಒಂದ ಅಲ್ಲ ಸರ್. ಹೌದು. ಆಮೇಲೆ ಎಲ್ಲ ಪ್ರತಿಕೂಲ ವಾತಾವರಣದೊಳಗೆ ಹೊಲ ಇದ್ದು ಈ ಟೆಂಪ್ರೇಚರ್ ಒಳಗೆ ನೀರಿರಲಾರ್ದ ಬದುಕುದು ಅಗೇನದು ಒಂದು ದೊಡ್ಡ ಸವಾಲು ಸರ್. ಇಲ್ಲೇ ವಿದ್ಯೆ ನನಗೆ ಹೆಂಗೆ ಹೆಲ್ಪ್ ಮಾಡ್ತಂದ್ರೆ ನನ್ನಲ್ಲಿರುವಂಥ ಭೂಮಿ ಏನೈತಿ, ಈಗ ನಾವು ಮಾತಾಡ್ತೀವಿ MSP. ಹೌದು. MSP ಬಗ್ಗೆ ನಾವು ಮಾತಾಡ್ತೀವಿ, ಅದ್ರೊಳಗೆ ಏನು ಕನ್ಸಿಡರ್ ಮಾಡ್ತಾರೆ ಸರ್? ನಮ್ಮ ಲೇಬರ್ ಪೇಮೆಂಟ್ ಕನ್ಸಿಡರ್ ಮಾಡ್ತಾರೆ, ನಮ್ಮ ಎಣ್ಣೆ ಔಷಧ ಗೊಬ್ಬರ ಕನಿಷ್ಠ ಬೆಂಬಲ ಬೆಲೆ, ಕನಿಷ್ಠ ಬೆಂಬಲ ಬೆಲೆದೊಳಗೆ ನಮ್ಮ ಲೇಬರ್ ಇದು ನಾವೇನು ಖರ್ಚು ಮಾಡಿವಿ ಅದು, ನಮ್ಮ ಎಣ್ಣೆ ಔಷಧ ಗೊಬ್ಬರದ ಖರ್ಚು, ಬೀಜದ ಖರ್ಚು ಇಷ್ಟೇ ಕನ್ಸಿಡರ್ ಮಾಡ್ತಾರೆ. ಆದ್ರೆ ನಮ್ಮ ಭೂಮಿಗೂ ಬೆಲೆ ಇದೆ ಅಲ್ಲ ಸರ್, ನಮ್ಮ ಭೂಮಿಗೂ ಬಾಡಿಗೆ ಐತಿ. ಈಗ ನೀವು 600 ಸ್ಕ್ವೇರ್ ಫೀಟಿಗೆ ಬಾಡಿಗೆ ಕಟ್ತೀರಿಲ್ಲ, ಮತ್ತು ನಮ್ಮ 40,000 ಸ್ಕ್ವೇರ್ ಫೀಟ್ 1 ಎಕರೆ ಹೊಲ ಮಾಡಿದ್ರು ನಮ್ಮ ಭೂಮಿಗೂ ಬಾಡಿಗೆ ಐತಿ. ನಮ್ಮ ಭೂಮಿಯ ಬಾಡಿಗೆಯನ್ನು ನಾವು ಯಾವ ಥರ ದೃಢೀಕರಣ ತಗೋಬೇಕು, ನಮ್ಮ ಭೂಮಿಯ ಬಾಡಿಗೆಗೆ ನಾವು ಯಾವ ಥರ ನ್ಯಾಯಸಮ್ಮತವನ್ನು ಒದಗಿಸಬೇಕು. ಸೊ ಅದಕ್ಕೋಸ್ಕರ ನಾನು ಮಾಡಿದ್ದು ದ ಸಿಂಗಲ್ ಸ್ಕ್ವೇರ್ ಫೀಟ್ ಆಫ್ ಅವರ್ ಲ್ಯಾಂಡ್ ಶುಡ್ ನಾಟ್ ಬಿ ವೇಸ್ಟೆಡ್, ಇಟ್ ಹ್ಯಾಸ್ ಟು ಬಿ ಯುಟಿಲೈಸ್ಡ್ ಇನ್ ಅ ರೈಟ್ ವೇ. ಯಾಕಂದ್ರೆ ಅದಕ್ಕೂ ಬೆಲೆ ಇದೆ. ಅದಕ್ಕೆ ನಿಮ್ಮ ಬೌಂಡ್ರೀಸ್ ಸರೌಂಡಿಂಗ್ಸ್ ಏನಿದೆ ಟಿಂಬರ್, ಅದು ದೀರ್ಘಾವಧಿ ಬೆಳೆ, ಮಧ್ಯದಲ್ಲಿ ಹಣ್ಣಿನ ಬೆಳೆಗಳೇ, ಅದರ ಮಧ್ಯದಲ್ಲಿ ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಹೆಸರು, ಶೇಂಗಾ, ಕೃಷಿ ಬೆಳೆಗಳು. ಇದರ ಮಧ್ಯದಲ್ಲಿ ಓಡಾಡಲಿಕ್ಕೆ ಕುರಿ, ಕೋಳಿ, ಎಮ್ಮೆ, ಆಕಳ ಎಲ್ಲ. ಇಲ್ಲೇನಾಗ್ತದೆ ಸರ್, ನಾವು ಮಧ್ಯಮ ವರ್ಗದ ಹೆಣ್ಮಕ್ಳು, ಈಗ ನಿಮಗೆ ಗೊತ್ತೈತಿ 80 ರೂಪಾಯಿ ಲೀಟ್ರ್ ಹಾಲು ಐತಿ ನಮ್ಮ ಕಡೆ, 400 ಎಮ್ಮೆ ಅದಾವ. ನಮ್ಮ ಎಮ್ಮಿಗಳು ಹಾಲು ಕೊಡೋದು ಮುಂಜಾನೆ ಒಂದು 8 ಲೀಟ್ರ್, ಸಂಜೆಗೆ ಒಂದು 8 ಲೀಟ್ರ್ ಹಾಲು ಕೊಡ್ತಾವೆ. ನಮ್ಮ 4 ಎಮ್ಮೆ ಅದಾವೆ ಸರ್, 10 ಆಕಳ ಅದಾವ್ರಿ ಸರ್, ಒಂದು 30 ಕುರಿ ಅದಾವೆ, ಒಂದು 200 ಕೋಳಿ ಅದಾವು. ಆಮೇಲೆ ಈಗ ಮೊನ್ನೆ ಡಬ್ಬಿ ತೆಗ್ದೀವಿ ಸರ್, ಜೇನು ಸಾಕಾಣಿಕೆನೂ ಮಾಡ್ತೀವಿ ಈ ಥರ. ಆಮೇಲೆ ಇಲ್ಲಿ ಏನಾಗ್ತೈತೆ ಸರ್, ಹಾಲನ್ನು ಮಾರಾಟ ಮಾಡ್ತೀವಿ, ಮೊಸರು ತೆಗಿತೀವಿ, ಬೆಣ್ಣೆ ತೆಗಿತೀವಿ, ತುಪ್ಪ ತೆಗಿತೀವಿ. ತುಪ್ಪ ಹೊಲಕ್ಕೆ ಬಂದು ಒಯ್ತಾರೆ ಸರ್ 1250 ರೂಪಾಯಿ ಕೆಜಿ. ಬೆಣ್ಣೆ ತೊಗೊಂತಾರೆ 800 ರೂಪಾಯಿದಿಂದ 1000 ರೂಪಾಯಿ ಕೆಜಿ. ಆಮೇಲೆ ನಾವು ತತ್ತಿಗಳನ್ನು ಮಾರಾಟ ಮಾಡಲ್ಲ ಸರ್, ಮಲ್ಟಿಪ್ಲೈ ಮಾಡ್ತೀವಿ ನಾವು. ಹೌದ್ರಿ. ಯಾಕಂದ್ರೆ ತತ್ತಿ ಭಾಳ ಅಂದ್ರೆ 20 ರಿಂದ 25 ರೂಪಾಯಿ ಸಿಗ್ತೈತಿ ಸರ್. ಅದ ಒಂದು ಕೋಳಿ ಒಂದು ಹುಂಜ ನಮಗೆ 2 ರಿಂದ 2,000 ರೂಪಾಯಿ ಕೊಡ್ತೈತಿ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಸರ್, ತತ್ತಿಗಳನ್ನ ಮಾರಾಟ ಮಾಡಲ್ಲ, ನಮ್ಮ ಕೋಳಿ ಮತ್ತು ಹುಂಜಗಳನ್ನ ಮಾರಾಟ ಮಾಡ್ತೀವಿ. ಇದೆಲ್ಲ ಏನಾಗ್ತೈತಿ ಸರ್, ನಮ್ಮ ಹೆಣ್ಮಕ್ಳಿಗೆ, ಸ್ಪೆಷಲಿ ನಾವು ಹೆಣ್ಣು ಮಕ್ಳಿಗೆ ಹೇಳೋದು, ಅವ್ರು ಏನ್ ಮಾಡ್ತಾರೆ, ನಮ್ಗೆ ಹೊಲ ಹಿರಿಯರ್ ಹೊಲ ಐತಿ, ನಾವು ಮಾಡ್ಕೊಂಡು ತಿನ್ನಕ್ ದಾರಿ ಇಲ್ಲ ಅಂತ. ಹಿಂಗೆ ಮಾಡಿದಾಗ ಸರ್, ಬರೀ ನೀವು ಕುರಿ, ಕೋಳಿ, ಎಮ್ಮೆ, ಆಕಳದಿಂದ ಒಂದು ವರ್ಷಕ್ಕೆ ಕಮ್ಮಿ ಅಂದ್ರೆ 5 ರಿಂದ 6 ಲಕ್ಷ ರೂಪಾಯಿ ತೆಗಿಬೋದು ಸರ್. ಒಂದು ವರ್ಷಕ್ಕೆ 5 ರಿಂದ 6 ಲಕ್ಷ ರೂಪಾಯಿ ಅಂದ್ರೆ ತಿಂಗಳ 50,000 ರೂಪಾಯಿ ಪಗಾರ ಬಂತಲ್ಲ ಸರ್. ಮತ್ತು ನೀವು ಬ್ಯಾಂಗ್ಳೂರೊಳಗೆ ಮುಂಜಾನೆ ಸಂಜೆ ತನಕ ಕೆಲಸ ಮಾಡಿದವ್ರಿಗೆ ಸಿಗುವಲ್ದು, ಅದು ಒಬ್ಬರು ಅಂಡರ್ ಕೆಲಸ ಮಾಡಿ ರೋಬೋಟಿಕ್ ಆಗಿ ಇರಬೇಕು. ಆದ್ರೆ ಇಲ್ಲೇ ನಾವು 10 ಗಂಟೆಗೆ ಹೋಗಿ ಥಂಬ್ ಇಂಪ್ರೆಷನ್ ಹಾಕೋದು ಬೇಡ, ಬಿಕಾಸ್ ಇಟ್ ಈಸ್ ಮೈ ಆರ್ಗನೈಸೇಷನ್, ಐ ಆಮ್ ದ ರೀಸನ್ ಫಾರ್ ಎವ್ರಿಥಿಂಗ್. ನನ್ನ ಕೆಲಸ ನಾನು ಬಡ ಮಾಡ್ಕೊಂಡು ಬಂದು ಮನೆ ಕೆಲಸನೂ ಮಾಡ್ಬೋದು, ಗಂಡಿಗೆ ಊಟಕ್ಕೆ ಕೊಡ್ಬೋದು, ಮಕ್ಳಿಗೆ ಬುತ್ತಿ ಕಟ್ಬೋದು. ನನ್ನ ಹೊಲದೊಳಗೆ ನಾನು ಕೆಲಸ ಮಾಡಿ ಸಿಗುವಂಥ ಆನಂದ ಬೇರೆದ್ರೊಳಗೆ ಸಿಗೋದಿಲ್ಲ. ಬೆವರಿನ ಇಂಪ್ರೆಷನ್ ಬೇಕು ಸರ್, ಅಲ್ರಿ, ಅದು ಬೇಕು. ಯಾಕಂದ್ರೆ ಬೆವರು ಇರ್ಬೇಕು ಸರ್, ಬೆವರು ಸುರಿಸ್ಬೇಕು. ಯಾಕಂದ್ರೆ ಇದು AC ರೂಮ್ ಒಳಗೆ ಕುಂತ್ಕೊಂಡು 1 ಲಕ್ಷ ರೂಪಾಯಿ ಪಗಾರ ತಗೊಳ್ಳುವಂಥ ಹಣೆ ಬರ ರೈತಂದು ಇರುವುದಿಲ್ರಿ. ಇಲ್ಲಿ ನಾವು ಬಿಸಿಲೊಳಗೆ ಸುಡ್ಬೇಕಾಗ್ತದೆ ಸರ್, ಮಳೆಯಾಗ ನೆನಿಬೇಕಾಗ್ತದೆ, ಥಂಡ್ಯಾಗ ನಡಗಬೇಕಾಗ್ತದೆ. ಅವಾಗಷ್ಟ ಒಂದು ರೈತನು ಕೋಟಿಯಲ್ಲಿ ಮಾತಾಡ್ಬೋದು ಸರ್. ಅಂದರೆ
ಈಗ ಏನೇನ್ ಮಾಡಬೇಕು ಏನ್ ಪ್ಲಾನ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ಒಂದು ಕನಸು ಬರ್ಬೇಕಲ್ಲ. ಹೌದು, ಕನಸು ಬರ್ಬೇಕು ಸರ್. ಅಂದ್ರೆ ಇನ್ನರ್ ಡಿಸೈರ್ ಇರ್ಬೇಕಲ್ಲ. ಅದಿಲ್ದೆ ಹೋದ್ರೆ ಇದು ಯಾವ್ದು ಮಾಡ್ಲಿಕ್ಕೆ ಎಷ್ಟೇ ಓದಿರ್ಲಿ ಅವರು, ಎಷ್ಟೇ ಓದಿಲ್ದೇ ಇರ್ಲಿ, ಏನೇ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅದು ಇರಬೇಕು ಅಂತ ಅನ್ಸುತ್ತಾ? ಒಂದೇ ಸಲ ಶ್ರೀಮಂತ ಆಗ್ತೀನಂತ ಕನಸು ಕಾಣೋದು ಹುಚ್ಚುತನ ಸರ್. ಸ್ವಲ್ಪ ಇನ್ಕಮ್ ತೊಗೊಂಡು ನಮ್ಮ ಹೊಲದ್ದು ಏನು ಆದಾಯ ಬರ್ತೈತಿ ಅದ್ರೊಳಗೆ ಒಂದು 25% ಇನ್ವೆಸ್ಟ್ಮೆಂಟಿಗೆ ಇಟ್ಟು 75% ತಕ್ಕೊಂಡು ಹೋಗಿ ಸರ್, ವರ್ಷ ಒಂದೊಂದು ಡೆವಲಪ್ ಮಾಡ್ಕೊಂಡು ಹೋಗೋದು. ನಾವು ಅದನ್ನ ಮಾಡಿದ್ದು ಸರ್. ಆಮೇಲೆ ನಾವು ಸ್ಟಾರ್ಟ್ ಮಾಡಿ ಸಣ್ಣ ಗುಡಿಸಲ್ದಿಂದ ಸರ್. ಸಣ್ಣ ಗುಡಿಸಲ್ದಿಂದ ಲೈಟ್ನು ಇದ್ದಿಲ್ಲ ಅವಾಗ. ನಾವು ಲಾಟನ್ ಒಂದೇ ಸಣ್ಣ ಮನಿ. ಅಂದ್ರೆ ನನ್ನ ಜೊತೆ ಜಗತ್ತು ನನ್ನ ಜೊತೆ ಇತ್ತಂತ ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಗಂಡ ಇದ್ರು ಸರ್. ನನ್ನ ಗಂಡ ನನ್ನ ಜೊತೆ ಇದ್ರು ಸರ್, ಅದಕ್ಕೆ ಜಗತ್ತೇ ನನ್ನ ಜೊತೆ ಇತ್ತನ್ನುವಂಥ ಅನುಭವ ಇತ್ತು ನನಗೆ. ಅದಕ್ಕೆ ಸರ್ ಅವಾಗ ನನಗೆ ಅನಿಸ್ತು ನನ್ನ ಶಕ್ತಿ ನನ್ನ ಜೊತೆ ಐತಿ. ಯಾಕಂದರೆ ಇವಾಗ ಶಿವನ ಶಕ್ತಿ ಪಾರ್ವತಿ ಸರ್, ನನ್ನ ಶಕ್ತಿ ನನ್ನ ಗಂಡ ಸರ್. ಸೊ ಅವಾಗ ನಾವು ಪ್ರಾರಂಭ ಮಾಡಿದಾಗ ಏನೂ ಇದ್ದಿಲ್ಲ. ಎಲ್ಲರೂ ಅಲ್ಲಿ ಯಾಕೆ ಮನೆ ಮಾಡ್ರಿ, ಅಲ್ಲಿ ದೇವ್ ಅದಾವ ಅಂತಿದ್ರು ಅಂತ ಅದಕ್ಕೆ ಹೇಳ್ತಿದ್ರು ಸರ್. ಆದ್ರೆ ಏನು ಅನಿಸ್ಲಿಲ್ಲ ಸರ್. ಯಾಕಂದ್ರೆ ಇಲ್ಲ ಸರ್, ಯಾಕಂದ್ರೆ ನನಗೆ ಯಾವಾಗ ಲೇಬರ್ ಓಡ್ ಹೋಗಾಕತ್ರ ಸರ್. ಅವ್ರು ಯಾಕೆ ಓಡ್ ಹೋಗಾಕತ್ತಾರ ಅಂದ್ರೆ ಅವ್ರ ಕೆಲಸ ನನಗೆ ಬರುವುದಿಲ್ಲ. ಅವ್ರ ಕೆಲಸನ ನಾ ಕಲ್ಕೊಂಡ್ಬಿಟ್ರೆ ಅಂದ್ರೆ ಅವ್ರು ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ ಅಂತ ದನಕರ ಹೆಂಡಿ ಕಸ ಬಳಿಯೋದು ಕಲಿತೆ ಸರ್, ಎಣ್ಣೆ ಹೊಡಿಯೋದು ಕಲಿತೆ, ಗಿಡಗಳು ಹಚ್ಚೋದು ಕಲಿತೆ, ಎಲ್ಲ ಕೆಲಸ ಕಲಿತ್ಬಿಟ್ಟಿನಿ ಸರ್. ಈಗ ಭಯ ಬರುದಿಲ್ರಿ ಸರ್. ಯಾಕಂದ್ರೆ ಒಂದು ನಾಯಿ 100 ಮಂದಿ ಇದ್ದಂಗೆ ಸರ್. 16 ನಾಯಿ ಅದಾವ್ರಿ ಅಂದ್ರೆ 2000 ಮಂದಿ ಇದ್ದಂಗೆ ರೀ ಸರ್ ನಮ್ಮ ಹೊಲದಾಗ. ನೀವು ಅಗ್ರಿಕಲ್ಚರ್ ಬಗ್ಗೆ ಹೇಗೆ ಕೃಷಿ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ, ಈ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಯೋಚನೆ ಮಾಡೋದು ಹೆಂಗ್ ಬಂತು? ಅದ ಈಗ ನಾವು ಕೃಷಿ ಮಾಡ್ಬೇಕಾದ್ರೆ ಏನಾದ್ ಸರ್, ವಿ ವೇರ್ ನಾಟ್ ಕಮರ್ಷಿಯಲಿ ಸ್ಟ್ರಾಂಗ್ ಇನಫ್. ಯಾಕೆ ಕಮರ್ಷಿಯಲಿ ಸ್ಟ್ರಾಂಗ್ ಇನಫ್ ಆಗಿದ್ದಿಲ್ಲ ಅಂದ್ರೆ ವಿ ವೇರ್ ಓನ್ಲಿ ಮಾಡಕತ್ತಿದ್ದ ಉಳ್ಳಾಗಡ್ಡಿ ಮಾಡತ್ತಿದ್ವಿ, ಹೆಸರು ಮಾಡತ್ತಿದ್ವಿ, ಶೇಂಗಾ ಮಾಡಕತ್ತಿದ್ವಿ. ಅಲ್ಲೇನಾಯ್ತು, ಲೇಬರ್ ಕಾಸ್ಟ್ ಅಂದ್ರೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಹೆಚ್ಚಿಗೆ ಆಗ್ಲಿಕ್ಕತ್ತಿತ್ತು ಸರ್. ಬರುವಂತ ಆದಾಯ ಬಹಳ ಕಡಿಮೆ ಆಗ್ಲಿಕ್ಕತ್ತಿತ್ತು. ಅವಾಗ ನಾನು ವಿಚಾರ ಏನ್ ಮಾಡಿದೆ, ನಮ್ಮ ಆದಾಯದ ಮೂಲಗಳನ್ನು ವಿಭಜನೆ ಮಾಡಬೇಕು. ವಿ ಹ್ಯಾವ್ ಟು ಡಿವೈಡ್ ದ ರಿಸೋರ್ಸಸ್ ಆಫ್ ಇನ್ಕಮ್ ಅಂಡ್ ವಿ ಹ್ಯಾವ್ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ಕಲ್ಟಿವೇಶನ್ ಸರ್. ಈಗ ಎಲ್ರಿಗೂ ತಲೆಯಾಗ ಏನೈತೆ ಸರ್, ಕೃಷಿ ಅಂದ್ರೆ ಒಂದು 15-20 ಆಳು, ಒಂದು ಗಾಡಿ ತುಂಬ ಒಂದು 15-20 ಚೀಲ ಗೊಬ್ಬರ, ಒಂದು 8-10 ಬಾಟ್ಲ್ ಸ್ಪ್ರೇ, ಒಂದು 4 ಟ್ರ್ಯಾಕ್ಟರ್, ಒಂದು 4 ಎತ್ತು. ಇವರಿದ್ರು ಪ್ರಗತಿಪರ ರೈತರು. ಆದ್ರೆ ನಾನು ಇವತ್ತು ಹೇಳಕತ್ತಿದ್ದು ರೈತರಿಗೆ, ನೀವು ಮಾಡುವಂತಹ ಗಿಡಗಳು ಲೇಬರ್ ಬೇಡ್ತಿರ್ಬಾರ್ದು, ಎಣ್ಣೆ ಔಷಧ ಗೊಬ್ಬರ ಬೇಡ್ತಿರ್ಬಾರ್ದು, ನೀರು ಬೇಡ್ತಿರ್ಬಾರ್ದು. ಯಾಕಂದ್ರೆ 1 ವರ್ಷ ಮಳೆ ಹೆಚ್ಚಿಗೆ ಬರ್ತದೆ, 3 ವರ್ಷ ಬರಗಾಲ ಬರ್ತದೆ. ಆ ಟೈಮ್ ಒಳಗೂ ನಿಮ್ಮ ಹೊಲ ಒಣಗಬಾರ್ದು. ಅದಕ್ಕೋಸ್ಕರ ನಾನು ಒತ್ತು ಕೊಟ್ಟಿದ್ದು ಅರಣ್ಯ ಕೃಷಿ. ಅರಣ್ಯ ಕೃಷಿ ಎಂಥ ಕೃಷಿ ಅಂದ್ರೆ ಸರ್, ನಮ್ಮ ಗಿಡಗಳು ಈಗ ಚಲೋ ಕಾಣಕತ್ತಾವ ಸರ್. ಬ್ಯಾಸ್ಗಿ ಬಂದ್ರೆ ಒಣಗ್ದಂಗೆ ಆತಾವ. ಈಗ ನೀವು ಎಕ್ಸಾಂಪಲ್ ಧರ್ಮಸ್ಥಳ ಕಡೆ ಎಲ್ಲ ಹೋಗ್ರಿ ಸರ್, ಅಲ್ಲಿ ಈಗ ಭಾಳ ಮಳೆ ಬರ್ಬೇಕಾದ್ರೆ ಭಾಳ ದಟ್ಟವಾದ ಅರಣ್ಯ ನೋಡ್ತೀವಿ. ಮಳೆ ಇರ್ಲಾರ್ದಾಗ ನಾವು ಬ್ಯಾಸ್ಗಿಗೆ ಹೋದಾಗ ಬರಲ್ ನಿಂತಿರ್ತಾವ. ಆದ್ರೆ ಒಂದು ಮಳೆ ಬಂತಂದ್ರೆ ಆಟೋಮೆಟಿಕ್ಲಿ ಪೊದಿ ಚಿಗುರು ಬರ್ತಾವ. ಅದ್ರ ಅರ್ಥ ಏನಂದ್ರೆ ಸರ್, ಅರಣ್ಯ ಕೃಷಿ ಒಂದೇ ಮಳೆ ಹನಿಗೆ ಮತ್ತೆ ಹೊಸ ಚಿಗುರು ಬರೋದು ಅರಣ್ಯ ಕೃಷಿಯಿಂದ ಮಾತ್ರ ಸಾಧ್ಯ ಸರ್. ಎಸ್, ಅದಕ್ಕೆ ನಾನು ಇಲ್ಲಿ ನನ್ನ ಹೊಲದೊಳಗೆ ಇನ್ನೂ ತನ ನಿಮ್ಗೆ ಏನು ಗಿಡಗಳು ಹೇಳಿದೆ, ಹುಣಸೆ, ಬೆಟ್ಟದ ನೆಲ್ಲಿಕಾಯಿ, ಮಾವು, ನೀರ್ಲಣ್ಣು, ಆಮೇಲೆ ಇದು ಸೀತಾಫಲ, ಇವಕ್ಕೆಲ್ಲ ನಾ ಯಾಕೆ ಮಾಡಿದೆ ಅಂದ್ರೆ ಸರ್, ನನ್ನ ವೀಕ್ನೆಸ್ ನೀರು ಅನ್ನೋದು ನನಗೆ ಗೊತ್ತಿತ್ತು. ಭಾಳ ನೀರು ಬೇಡಲಾರ್ದ ಗಿಡಗಳನ್ನ ನಾನು ಇಲ್ಲಿ ಹಚ್ಚಿದ್ದೀನಿ. ಯಾಕಂದ್ರೆ ಭಾಳ ನೀರು ಬಿಟ್ಟಂತ ಶ್ರೀಗಂಧದೊಳಗೆ ಆಯಿಲ್ ಬರುವುದಿಲ್ಲ, ಎಣ್ಣೆ ಬರುವುದಿಲ್ಲ. ನೀವೆಷ್ಟು ಕಡಿಮೆ ನೀರು ಬಿಡ್ತೀರಿ ಅದ್ರೊಳಗೆ ಎಣ್ಣೆ ಭಾಳ ಇರ್ತದ, ಹಾರ್ಟ್ ವುಡ್ ಹೆಚ್ಚಿಗೆ ಇರ್ತದ. ಸೊ ನನ್ನ ವೀಕ್ನೆಸ್ ನೀರಂತ ನನಗೆ ಗೊತ್ತಿತ್ತು ಸರ್. ಅದಕ್ಕೆ ನಾನು ಇಲ್ಲಿ ಭಾಳ ನೀರು ಬೇಡಲಾರ್ದಂಥ ಗಿಡಗಳನ್ನ ನಾನು ಹಚ್ಚಿದೆ. ಆಮೇಲೆ ನಮ್ಮ ಹೊಲದೊಳಗೆ ನಾವು ಕಸ ಯಾಕೆ ಹೆಚ್ಚಿಗೆ ಬೆಳೆಸಿವಂದ್ರೆ, ಇಲ್ಲಿ ಭಾಳ ಮಳೆ ಬರುದಿಲ್ರಿ ಸರ್. ಇದು ಭಾಳ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಸರ್. ನಮ್ಮ ಹೊಲದಲ್ಲಿ ಬಿದ್ದಂತ 1 ಹನಿ ನೀರ್ನು ಮಂದಿ ಹೊಲಕ್ಕೆ ಹೋಗ್ಬಾರ್ದಂತ ಈಗ ನಾವು ಕಸ ಬೆಳೆಸ್ತೀವಿ ಸರ್. ಹೆಚ್ಚಿಗೆ ನೀರೆಲ್ಲ ಕಸ ಎಳ್ಕೊಂಡು ನಮ್ಮ ಹೊಲದ 1 ಹನಿ ನೀರು ಹೊರಗೆ ಹೋಗ್ಲಾರ್ದಂಗೆ ಮಾಡಿವ್ರಿ ನಾವು. ಹೊಲದ ತುಂಬ ಚೌಕುಮಡಿಗಳ ನಿರ್ಮಾಣ ಮಾಡಿ ಆಮೇಲೆ ಈಗ ಏನ್ ಮಾಡ್ತೀವಿ, ಅಕ್ಟೋಬರ್ ನವೆಂಬರ್ಲಿ ವೀಡ್ರಿ ತಗೊಂಡು ಕಸ ಪುಡಿ ಮಾಡ್ತೀವಿ ಅಂದ್ರೆ ಮಲ್ಚಿಂಗ್. ಸೂರ್ಯನ ನೇರಳಾತೀತ ಕಿರಣಗಳಿಂದ ನಮ್ಮ ಗಿಡಗಳನ್ನ ಸಂರಕ್ಷಣೆ ಮಾಡ್ತೀವಿ. ಆಮೇಲೆ ಒಂದೊಂದು ಗಿಡಕ್ಕೆ ನಾವೇನ್ ಮಾಡಿವಿ ಸರ್, 2 ತೆಗ್ಗು ಮಾಡಿವಿ. ಒಂದು ತೆಗ್ಗು 100 ಲೀಟರ್ ನೀರು ಹಿಡಿಸ್ತದ ಅಂದ್ರೆ 5 ಕೊಡ, 1 ಕೊಡ 20 ಲೀಟರ್. ಭಾಳಷ್ಟು ಮಂದಿ ನಮಗೇನಂದ್ರೆ ಪ್ಲಾಸ್ಟಿಕ್ ಕೊಡ ಇಡ್ರಿ, ಅದಕ್ಕೆ ತೂತ್ ಹಾಕ್ರಿ. ಇಲ್ಲಿ ಬಿಸಿಲಿಗೆ ಕೊಡಗಳು ಕ್ರ್ಯಾಕ್ ಬರಾಕತ್ ಬಿಟ್ಟು ಸರ್. ಅದಕ್ಕೆ ನಾ ಏನ್ ಮಾಡಿದೆ, ನೆಲದಾಗ ತೆಗ್ಗು ತೋಡಿ ನಮ್ಮ ಹೊಲದ ಬಿದ್ದಂತ ಎಲಿಗಳೆಲ್ಲ ಅದ್ರ ತುಂಬ ಮುಚ್ಚಿ ಅದಕ್ಕೆ ನೀರ್ ಬಿಡಾಕತ್ತಾಗ ನೆಲ ಆರ್ಲಿಲ್ರಿ ಸರ್. ಆಮೇಲೆ ಆಟೋಮೆಟಿಕ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಗೆ ಆತ್, ನಾವೇನ್ ಹ್ಯೂಮಸ್ ಅಂತ ಕರಿತೀವಿ. ಸೊ ಅದನ್ನ ನಾನು ನ್ಯಾಚುರಲ್ ಆಗಿ ಯಾವ ತರ ಮಾಡ್ಬೇಕು ಆ ಪ್ರಯತ್ನಗಳನ್ನ ನನ್ನ ಹೊಲದಲ್ಲಿ ನಾನು ಮಾಡ್ತಿದ್ದೀನಿ ಸರ್. ಬರ್ರಿ ಸರ್.